ಟೆರಿಟೋರಿಯಲ್ ಆರ್ಮಿ ಬಂದು ವಿಮೆನ್ಗೆ ಓಪನ್ ಆಗಿದೆ 2019 ಅಲ್ಲಿ. ಓಕೆ. ಜಸ್ಟ್ ಇಮ್ಯಾಜಿನ್, ಇಷ್ಟು ವರ್ಷ ಟೆರಿಟೋರಿಯಲ್ ಆರ್ಮಿ ಇತ್ತು ಪ್ರೀ ಇಂಡಿಪೆಂಡೆನ್ಸ್ ಇಂದ ಇದುವರೆಗೂ ಹೆಣ್ಮಕ್ಳು ಎಕ್ಸಾಮು ಕೂಡ ಬರೆಯೋ ಹಾಗಿಲ್ಲ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ ಭೋಪಾಲಲ್ಲಿ. ಮೈ ಥರ್ಡ್ ರೌಂಡ್ ವಾಸ್ ಅಲ್ಲಿ ಬಂದು ನಮ್ಮನ್ನ ಸೈಕಾಲಜಿ ಟೆಸ್ಟ್ ಮಾಡ್ತಾರೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ, ನಂತರ ಒಂದು ಇಂಟರ್ವ್ಯೂ. 5 days ಕಂಟಿನ್ಯೂಸ್ ಟೆಸ್ಟ್ ಮಾಡ್ತಾರೆ ನಮ್ಮನ್ನ ಅಲ್ಲೇ ಇರಿಸ್ಕೊಂಡು ಇನ್ ಆರ್ಮಿ ಯೂನಿಟ್. ಐ ಆಮ್ ಪ್ರಾಪರ್ಲಿ ರೆಕ್ರೂಟೆಡ್, ಐ ವಿಲ್ ಬಿ ಪೇಡ್. ನನ್ನ ರ್ಯಾಂಕ್ ಎಲ್ಲ ಇಂಡಿಯನ್ ಆರ್ಮಿ ಆಫೀಸರ್ ತರಾನೇ. ಓನ್ಲಿ ಡಿಫರೆನ್ಸ್ ಇಸ್ ನಾನು 2 ತಿಂಗಳು ಮಾತ್ರ ಕೆಲಸ ಮಾಡ್ತೀನಿ. ಬಟ್ ದ ಸ್ಯಾಡ್ ಪಾರ್ಟ್ ಇಸ್ ನಾವು ಆರ್ಮಿಯಲ್ಲಿ ದೇ ಹ್ಯಾವ್ ಕಟ್ ಡೌನ್ ಇನ್ ದ ಪಾಸ್ಟ್ ಮೆನಿ ಇಯರ್ಸ್. ರೆಕ್ರೂಟ್ಮೆಂಟ್ ಕಡಿಮೆ ಆಗಿದೆ. 1 ಲಕ್ಷದ ಮೇಲೆ ಏನು ಪರ್ಸನಲ್ ನ ಕಮ್ಮಿ ಮಾಡಿದ್ದಾರೆ. ಈ ಒಂದು ಜೆಂಡರ್ ಬೇಸ್ ಡಿಸ್ಕ್ರಿಮಿನೇಷನ್ ಅಥವಾ ಜೆಂಡರ್ ಬೇಸ್ ವೈಲೆನ್ಸ್ ಏನ್ ಹೇಳ್ತಿದ್ದೀರಿ, ಇದಕ್ಕೆ ಯಾವುದೇ ಬೌಂಡ್ರಿ ಇಲ್ಲ. ಇಟ್ ಎಕ್ಸಿಸ್ಟ್ ಇನ್ ಎವ್ರಿ ಕಂಟ್ರಿ. ಪ್ರತಿ ದೇಶದಲ್ಲಿ ಪ್ರತಿ ಭಾಷೆ ಮಾತಾಡೋರು, ಪ್ರತಿ ಜಾತಿ, ಪ್ರತಿ ಧರ್ಮ. ನಾನು ಸರಿಯಾಗಿ ಡ್ರೆಸ್ ಆಗ್ತಿದ್ದೀನ, ಇದರಿಂದ ಸೊಸೈಟಿ ನನ್ನ ಜಡ್ಜ್ ಮಾಡುತ್ತಾ, ಇದರಿಂದ ನಾನು ಸೇಫ್ ಆಗಿದ್ದೀನ, ಈ ಥರ. ಯು ಥಿಂಕ್ ಅ ಮ್ಯಾನ್ ವಿಲ್ ಎವರ್ ಥಿಂಕ್ ಲೈಕ್ ದಟ್? ಹುಡುಗರನ್ನ ಕೇಳಿದೆ, ಈ ಟೈಮಲ್ಲಿ ನೀವೇನು ಯೋಚನೆ ಮಾಡ್ತಿರ್ತೀರಾ? ನಾವೆಲ್ಲ ಸೇರ್ತಿದ್ದೀವಿ. ನಾನು ಅಸೈನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ನನ್ನ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ನೆಕ್ಸ್ಟ್ ಏನ್ ಮಾಡ್ಬೇಕು. ಸೊ ಬೇಸಿಕಲಿ ನಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡಕ್ಕೆ ನಮ್ಗೆ ಸಿಕ್ತಿರೋ ಟೈಮು ಕೂಡ ಕಮ್ಮಿ ಕಂಪೇರ್ ಟು ಮೆನ್. ಸರಿ, ಈಗ ಯಾವ್ದಾದ್ರು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಗದೆ ಇರೋದು ನೋಡಿದ್ಯಾ? ನಾನು ಅಮ್ಮನೇ ಜಗಳ ಆಡ್ತೀವಿ, ಎಲ್ಲ ಮನೆಯಲ್ಲೂ ಇರುತ್ತೆ ಅಲ್ವಾ, ನಾರ್ಮಲ್ ಅಂತ. ಅವಾಗ ಹೇಳಿ, ಯಾರು ಜಾಸ್ತಿ ಸಫರ್ ಮಾಡೋದು? ಗಂಡ ಅಲ್ವಾ? ಸೊ ಅದು ಜೆಂಡರ್ ಬೇಸ್ ವೈಲೆನ್ಸ್ ಅಲ್ವಾ ಅಂದ್ರೆ. ರೇಪ್, ಸೆಕ್ಷುವಲ್ ಹರಾಸ್ಮೆಂಟ್, ಇದನ್ನ ಕಂಪೇರ್ ಮಾಡ್ತಿದಾರಾ ಅಂತ ನಂಗೆ ಶಾಕ್ ಆಯ್ತು. ಅವ್ರಂದ್ರು ಜೆಂಡರ್ ಇಕ್ವಾಲಿಟಿ ಎಲ್ಲ ಏನಿರಲ್ಲ, लड़कियां कोमल होते हैं, लड़के कठोर होते हैं, तो इन दोनों के बीच में कॉम्पिटिशन नहीं आनी चाहिए. ಅವ್ರು ಕೊಟ್ಟಂತಹ ಆಪರ್ಚುನಿಟಿನೂ ನಾನು ಬೇಡ ಅಂದೆ. ಬಟ್ ಅವ್ರ ಮುಖದ ಮೇಲೆ ಹೇಳಕ್ ನನಗೆ ಧೈರ್ಯ ಇರಲಿಲ್ಲ, ಬಿಕಾಸ್ ಅವ್ರು ತುಂಬಾ ಸೀನಿಯರ್ ಪೊಲಿಟಿಷಿಯನ್ ಇದ್ರು. ಇವತ್ತು ಕೂಡ ನನ್ನ ಫ್ರೆಂಡ್ಸು, ನೀನಾ ಇದು ಟಿವಿಲಿ ಆರ್ಗ್ಯೂ ಮಾಡೋದು? ಎಷ್ಟು ಇನ್ನಸೆಂಟ್. ನಾನು ಇಂಜಿನಿಯರಿಂಗ್ ಅಲ್ಲೂ ಹೆಂಗೆ ಅಂದ್ರೆ ಹುಡುಗರು ಬಂದ್ರೆ ಸೈಲೆಂಟ್ ಹೋಗ್ಬಿಡ್ತಿದ್ದೆ. ಆ ಸ್ಟಾರ್ಟ್ ಕಾಲಿಂಗ್ ಎಲ್ಲ ಅಂದ್ರೆ ನಾನು ನರ್ವಸ್ ಆಗ್ಬಿಡ್ತೆ. ಐ ವಾಸ್ ವೆರಿ ಆಂಕ್ಷಿಯಸ್ ಆಲ್ಸೋ. ತುಂಬಾ ಭಯ ಆಗ್ತಿತ್ತು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ನರ್ ಇನ್ಸೈಟ್ ಯೂಟ್ಯೂಬ್ ಚಾನಲ್. ನಾನು ಸಮೀನಾ. ಇವತ್ತು ನಮ್ಮ ಜೊತೆ ಒಬ್ರು ಡಿಫ್ರೆಂಟ್ ರಾಜಕಾರಣಿ ಇದ್ದಾರೆ. ಅವರು ಏನೇ ಮಾತಾಡಬೇಕು ಅಂದ್ರೂ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡೇ ಮಾತಾಡೋದು. ಖಂಡಿತವಾಗಿ ನಾವು ಅವ್ರನ್ನ ಬ್ಯೂಟಿ ವಿತ್ ಬ್ರೈನ್ ಮತ್ತು ಡೇರ್ನೆಸ್ ಅಂತಾನೆ ಕರಿಬೇಕು. ಪ್ಲೀಸ್ ವೆಲ್ಕಮ್ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕಮಿಷನ್ಡ್ ಆಫೀಸರ್ ಇನ್ ಟೆರಿಟೋರಿಯಲ್ ಆರ್ಮಿ ಲೆಫ್ಟಿನೆಂಟ್ ಭವ್ಯ ನರಸಿಂಹಮೂರ್ತಿ. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಸಮೀನಾ ಅವರೇ, ನಿಮ್ಗೆ, ನಿಮ್ ಟೀಮ್ ಸ್ವರ್ಣಲತಾ ಮತ್ತು ಹಯಟ್ ಅವರಿಗೆ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಸೊ ಟೆರಿಟೋರಿಯಲ್ ಆರ್ಮಿಯಲ್ಲಿ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಮಹಿಳಾ ಲೆಫ್ಟಿನೆಂಟ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ? ನಮ್ಗಂತೂ ಹೇಳುವಾಗಲೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು. ಡೆಫಿನೆಟ್ಲಿ ಇದು ಒನ್ ಲೈಫ್ ಟೈಮ್ ಚಾನ್ಸ್ ನನಗೆ ಸಿಕ್ಕಿದ್ದು. a uniform job. I always wanted to get into this. IPS ಆಗಬೇಕು ಅಥವಾ IAS ಆಗಬೇಕು ಅಂತ ಆಸೆ ಇತ್ತು. That didn't happen, but my long term thing goal was to be a politician, electoral politics. But ಈ ಒಂದು ಟೆರಿಟೋರಿಯಲ್ ಆರ್ಮಿ ಚಾನ್ಸ್ ಸಿಕ್ಕಿದಾಗ, when I learnt about it, I made up my mind. I have to be there. ನಾನು ಆಫೀಸರ್ ಆಗಲೇಬೇಕು. ಬಿಕಾಸ್ ಟೆರಿಟೋರಿಯಲ್ ಆರ್ಮಿ ಎರಡು ಕಡೆ ನನಗೆ ದೇಶ ಸೇವೆ ಮಾಡೋದಕ್ಕೆ, ಇಲ್ಲಿ ನಮ್ಮ ಸಂವಿಧಾನದ ರಕ್ಷಣೆ ಮತ್ತೆ ಭಾರತೀಯರ ಒಂದು ನನ್ನ ಕನ್ನಡಿಗರ ಸೇವೆ ಮಾಡಿದ್ರೆ ಅಫ್ಕೋರ್ಸ್ ನಮ್ಮ ಗಡಿಯ ರಕ್ಷಣೆ ಮಾಡುವಂತಹ ಒಂದು ಆಪರ್ಚುನಿಟಿ ಎರಡೂ ಇರೋದ್ರಿಂದ ಐ ಆಮ್ ರಿಯಲಿ ಹ್ಯಾಪಿ. ಅಂದ್ರೆ ಮನೇಲಿ ಯಾರಾದ್ರೂ ಇದ್ರ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಟೆರಿಟೋರಿಯಲ್ ಆರ್ಮಿ ಬಗ್ಗೆ? ಸೊ 2021 ಟೆರಿಟೋರಿಯಲ್ ಆರ್ಮಿ ಡೇ ಅಕ್ಟೋಬರ್ ಅಲ್ಲಿ ಬರುತ್ತೆ. ಅವತ್ತು ಹೀಗೆ ನನ್ಗೆ ಇದ್ರ ಬಗ್ಗೆ ತಿಳಿತು. Then I got to know anybody can write, any professional. ಈಗ ಆರ್ಮಿಯಲ್ಲೂ ಇದ್ದು ನಮ್ಮ ಪ್ರೊಫೆಷನ್ ಫಾಲೋ ಮಾಡ್ಬೋದು ಅಂತ ಗೊತ್ತಾಯ್ತು. ಅವಾಗ ನನಗೆ ಓಕೆ, ಐ ಸ್ಟಾರ್ಟೆಡ್ ರಿಸರ್ಚಿಂಗ್. 2022 ಜೂನ್ ಅಲ್ಲಿ ದೇ ಕಾಲ್ಡ್ ಫಾರ್ ದ ನೋಟಿಫಿಕೇಶನ್ ಬಂತು. ಇದು ಡೈರೆಕ್ಟರೇಟ್ ಆಫ್ ಟೆರಿಟೋರಿಯಲ್ ಆರ್ಮಿ ಅವರೇ ಕಂಡಕ್ಟ್ ಮಾಡೋದು ಎಕ್ಸಾಮ್, ಆರ್ಮಿ ಅವರೇ. ಸೊ ನೋಟಿಫಿಕೇಶನ್ ಬಂತು, ಐ ಅಪ್ಲೈಡ್. ದೆನ್ 3 rounds ಇತ್ತು. There was only one post for women in the notification. I saw that. I'm like,
ದಿಸ್ ಇಸ್ ಮೈನ್ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್. ಫಸ್ಟ್ ರೌಂಡ್ ಬಂದು ರಿಟನ್ ಎಕ್ಸಾಮ್, ಅದು ಕ್ಲಿಯರ್ ಆಯ್ತು. ಬಟ್ ಸೆಕೆಂಡ್ ರೌಂಡ್ ಏನಾಯ್ತು, ನಿಮ್ಗೆ ಗೊತ್ತಿರೋ ಹಾಗೆ ನಾನು ರಾಜಾಜಿನಗರ ಟಿಕೆಟ್ ಕೇಳಿದ್ದೆ. ಟಿಕೆಟ್ ಲಿಸ್ಟ್ ಅನೌನ್ಸ್ ಆಯ್ತು ಅಂಡ್ ಮೈ ನೇಮ್ ವಾಸ್ ನಾಟ್ ದೇರ್. ತುಂಬಾ ಬೇಜಾರಾಗಿತ್ತು. ಬಟ್ ಇನ್ 2 days ನನ್ನ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಪುಣೆಲಿತ್ತು, ಆರ್ಮಿ ಇಂಟರ್ವ್ಯೂ. ದೇವರ್ ಲೈಕ್ 9 ಜನ ಆರ್ಮಿ ಆಫೀಸರ್ಸ್ ಇಂಟರ್ವ್ಯೂಡ್ ಮೀ ಇನ್ ಮೈ ಸೆಕೆಂಡ್ ರೌಂಡ್. ಬಟ್ ಐ ಗ್ಯಾದರ್ಡ್ ಮೈ ಸೆಲ್ಫ್ ಟುಗೆದರ್. ಇಲ್ಲ, ಐ ಹ್ಯಾವ್ ಇದನ್ನ ನಾನು ದೀಸ್ ಟು ಆರ್ 2 different things. ಇದಕ್ ಬೇಜಾರ್ ಮಾಡ್ಕೊಂಡು ಅದನ್ನ ಹಾಳು ಮಾಡ್ಕೋಬಾರ್ದು. ದಿಸ್ ಇಸ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಎರಡು ಕೂಡ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಬಟ್ ಒಂದ್ ಕಡೆ ಡಿಸಪಾಯಿಂಟ್ ಆಯ್ತು ಅಂತ ಇನ್ನೊಂದನ್ನ ಐ ಡಿಂಟ್ ವಾಂಟ್ ಟು ರೂಯಿನ್ ದಟ್. ಹೋದೆ, ಐ ಗೇವ್ ಮೈ ಇಂಟರ್ವ್ಯೂ. ಬೈ ಗಾಡ್ಸ್ ಗ್ರೇಸ್ ಐ ಕ್ಲಿಯರ್ ದಟ್ ಟು. ನಂತರ SSB ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ ಭೋಪಾಲ್ ಅಲ್ಲಿ. ಮೈ ಥರ್ಡ್ ರೌಂಡ್ ವಾಸ್ ದೇರ್. ಅಲ್ಲಿ ಬಂದು ನಮ್ಮನ್ನ ಸೈಕಾಲಜಿ ಟೆಸ್ಟ್ ಮಾಡ್ತಾರೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಮಾಡ್ತಾರೆ. ನಾಟ್ ಜಸ್ಟ್ ಫಿಸಿಕಲ್ ಫಿಟ್ನೆಸ್ ಅಂತಲ್ಲ, ಅದು ದಟ್ಸ್ ಮೋರ್ ಅಬೌಟ್ ಆರ್ ಕರೇಜ್ ಅಂಡ್ ಪರ್ಸಿಸ್ಟೆನ್ಸ್. ನಂತರ ಒಂದು ಇಂಟರ್ವ್ಯೂ ಫಾರ್ 5 days ಕಂಟಿನ್ಯೂಸ್ ಟೆಸ್ಟ್ ಮಾಡ್ತಾರೆ ನಮ್ಮನ್ನ ಅಲ್ಲೇ ಇರಿಸ್ಕೊಂಡು ಇನ್ ಆರ್ಮಿ ಯೂನಿಟ್. ಸೈಕಾಲಜಿಸ್ಟ್ ಇರ್ತಾರೆ, GTO ಅಂತ ಇನ್ನೊಂದು ಆಫೀಸರ್ ಇರ್ತಾರೆ. ಆ ರೀತಿ ಬೇರೆ ಬೇರೆ ತರ ಟ್ರೈನಿಂಗ್ ಏನು ಟೆಸ್ಟ್ ಮಾಡ್ತಾರೆ. ಇನ್ ದಟ್ ನಾವು 10 ಜನ ಹೆಣ್ಮಕ್ಳಿದ್ವಿ ನಮ್ಮ ಒಂದು ಟೀಮ್ ಅಲ್ಲಿ. 2 of us got selected. ಎಲ್ಲ ಸೌತ್ ಇಂಡಿಯಾದಿಂದ ಇದ್ರಾ? ಇಲ್ಲ, ಆಲ್ ಓವರ್ ಇಂಡಿಯಾ. 2 of us got selected. ಇಬ್ರು ಸೆಲೆಕ್ಟ್ ಆಗಿದ್ವಿ. ಇದು ನನ್ನ ಫಸ್ಟ್ ಅಟೆಂಪ್ಟ್. ಬಟ್ ಅಲ್ಲಿ ತುಂಬಾ ಜನದ್ದು 8th attempt ಎಲ್ಲ ಇತ್ತು. ಐ ವಾಸ್ ಲೈಕ್, ಅವ್ರಿಗೆ ಎಲ್ಲ ಗೊತ್ತಿದೆ SSB ಬಗ್ಗೆ. ದಿಸ್ ಇಸ್ ಮೈ ಫಸ್ಟ್ SSB. ಕೇಳಿದೆ SSB ತುಂಬಾ ಅಟೆಂಪ್ಟ್ಸ್ ತಗೋತಾರೆ, ಆದ್ರೂ ಆಗಲ್ಲ ಅಂತ. ಐ ವಾಸ್ ಲೈಕ್, ಓಕೆ 100% ಕೊಡ್ತೀನಿ. ಐ ಮೇಡ್ ಅಪ್ ಮೈ ಮೈಂಡ್. ನಂತರ somehow ಇಬ್ರು ಸೆಲೆಕ್ಟ್ ಆದ್ವಿ, ನಾನು ಮತ್ತೆ ಇನ್ನೊಬ್ರು. ಬಟ್ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ದೇ ಕೌಂಟ್ ದ ಮಾರ್ಕ್ಸ್ ಆಫ್ ಆಲ್ ದ 3 rounds. ಅದ್ರಲ್ಲಿ ಐ ಗಾಟ್ ಸೆಲೆಕ್ಟೆಡ್. ಫಿಸಿಕಲ್ ಫಿಟ್ನೆಸ್ ಕೂಡ, ಫಿಸಿಕಲ್, ಸೈಕಾಲಜಿ ಮತ್ತೆ ಇಂಟರ್ವ್ಯೂ. SSB ಅಲ್ಲಿ 5 ದಿನ. ಅದಕ್ ಮುಂಚೆ ಒಂದ್ ರೌಂಡ್ ಇತ್ತಲ್ಲ ಇಂಟರ್ವ್ಯೂ, ಅದಕ್ ಮುಂಚೆ ರಿಟರ್ನ್ ಎಕ್ಸಾಮ್. 3 ಸ್ಟೇಜ್ ಎಕ್ಸಾಮ್ದು ಮಾರ್ಕ್ಸ್ ಕೌಂಟ್ ಮಾಡಿ ಮೆರಿಟ್ ಲಿಸ್ಟ್. ಓಕೆ, ಕಂಗ್ರಾಚುಲೇಷನ್ಸ್. ಸೊ ಇದಕ್ಕೆ ಏಜ್ ಲಿಮಿಟ್ ಏನಾದ್ರೂ ಇದೆಯಾ? ಯು ಕ್ಯಾನ್ ರೈಟ್ ದಿಸ್ ಎಕ್ಸಾಮ್ ಟಿಲ್ 42 years. ಓಕೆ, 42. ಫಿಟ್ನೆಸ್ ಇರಬೇಕು ಅಷ್ಟೇ. ಸೊ ನೀವೀಗ ಆರ್ಮಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ನಾನೀಗ ನಿಮ್ಗೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಕೇಳಲೇಬೇಕು. ಅಲ್ಲಿ ಟೆರರ್ ಅಟ್ಯಾಕ್ ಆಗಿದೆ, ಸುಮಾರು ಒಂದು 26 ಜನ ಸತ್ತೋಗಿದ್ದಾರೆ, ಅಮಾಯಕರು ಸತ್ತೋಗಿದ್ದಾರೆ. ಸೊ ಫಸ್ಟ್ ರಿಯಾಕ್ಷನ್? Of course, like any other Indian, I felt the pain because army ಆಗ್ಬೋದು, ಪೊಲಿಟಿಕಲ್ಸ್ ಅಲ್ಲಿ ಆಗ್ಬೋದು, ಏನೇ ಆದ್ರೂ ಜನನೇ ಫಸ್ಟ್ ಅಂತ ಅನ್ಕೊಂಡಿರ್ತೀವಿ ನಾವು, ನೋ ಮ್ಯಾಟರ್ ವಾಟ್. ಆರ್ಮಿಯಲ್ಲೂ ಹೇಳ್ಕೊಡೋದು ಫಸ್ಟ್ ದ ಪೀಪಲ್ ಆಫ್ ಇಂಡಿಯಾ, ದೆನ್ ಕಮ್ಸ್ ಆರ್ ಕಲೀಗ್ಸ್ ಔಟ್ ದೇರ್, ಅಂಡ್ ದೆನ್ ಓನ್ಲಿ ಅಸ್. ದಟ್ಸ್ ದ ಪ್ರಿಫರೆನ್ಸ್ ನಾವು ಕೊಡೋದು. ಲೈಕ್ ಫಸ್ಟ್ ವಿ ಹ್ಯಾವ್ ಟು ಸೇವ್ ಆರ್ ಕಂಟ್ರಿ ಅಂಡ್ ದೆನ್ ಆರ್ ಕಲೀಗ್ಸ್ ದೇರ್ ಅಂಡ್ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಆಫ್ ಅವರ್ ಸೆಲ್ಫ್ ಹಂಗಂತ ಟೀಚ್ ಮಾಡೋದು ನಮ್ಗೆ. So, but the sad part is now army alli they have cut down in the past many years recruitment kadme agide. 1 ಲಕ್ಷದ ಮೇಲೆ ಏನು ಪರ್ಸನಲ್ ನ ಕಮ್ಮಿ ಮಾಡಿದ್ದಾರೆ. ಅಂಡ್ ಅಲ್ಲಿ ನಾನು ಟ್ರೈನಿಂಗ್ ಹೋಗಿದ್ದಾಗ ಕಾಶ್ಮೀರಲ್ಲಿ I could see how hard life is for our soldiers. It's really hard and they're working very hard for us. But ಹೇಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂಡ್ ಇಷ್ಟೊಂದು ಟೂರಿಸ್ಟ್ ಇದ್ರು ಆ ಜಾಗದಲ್ಲಿ, ದಿಸ್ ಇಸ್ ಸ್ಟಿಲ್ ಅ ಕ್ವೆಶ್ಚನ್ ಅಂಟಿಲ್ ವಿ ಸಿ ವಾಟ್ ಹ್ಯಾಪನ್ ದೇರ್, ವೇರ್ ದ ಫೇಲ್ಯೂರ್ ವಾಸ್. ವಿ ಕಾಂಟ್ ಆನ್ಸರ್ ದಟ್, ಬಟ್ ದೇರ್ ಶುಡ್ ಬಿ ರಿಟಾಲಿಯೇಷನ್ ಡೆಫಿನೆಟ್ಲಿ. ಅ ವೆರಿ ಸ್ಟ್ರಾಂಗ್ ಮೆಸೇಜ್ ವಿ ಹ್ಯಾವ್ ಟು ಸೆಂಡ್. ಇಂಡಿಯಾ ಇಸ್ ವಿ ಹ್ಯಾವ್ ಅ ನೋ ಫಸ್ಟ್ ಯೂಸ್ ಪಾಲಿಸಿ. ಅಂದ್ರೆ ನಾವು ಮೊದಲನೇದಾಗಿ ಯಾರನ್ನು ಅಟ್ಯಾಕ್ ಮಾಡಲ್ಲ ಯಾವುದೇ ರೀತಿ. ಬಟ್ ಇದು ಟೋಟಲ್ ಪ್ರೊವೊಕೇಶನ್ ಪಾಕಿಸ್ತಾನ್ ಕಡೆಯಿಂದ. ಕರೆಕ್ಟ್, ಅವರ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದರ ಒಂದು ಜವಾಬ್ದಾರಿ ಕೂಡ ವಹಿಸ್ಕೊಂಡಿದೆ. ಸೊ ಅಫ್ಕೋರ್ಸ್ ಈಗ ಟು ಬಿಗಿನ್ ವಿತ್ ಸ್ವಲ್ಪ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ, ಬಟ್ ಅಷ್ಟು ಸಾಲದಿಲ್ಲ. ಕರೆಕ್ಟ್ ಆಗಿ ರಿಟಾಲಿಯೇಟರಿ ಮೆಷರ್ಸ್ ಏನ್ ತಗೊಳುತ್ತೆ ಗವರ್ಮೆಂಟ್ ನೋಡ್ಬೇಕು. ಸೊ ಇಂಥ ಟೈಮಲ್ಲಿ, ಇಂಥ ಸಿಚುವೇಶನ್ ಅಲ್ಲಿ ನೀವೀಗ ಟೆರಿಟೋರಿಯಲ್ ಆರ್ಮಿಯಲ್ಲಿ ಇದ್ರಿ. ಸೊ ಅವ್ರ ಡ್ಯೂಟಿ ಏನಿರುತ್ತೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ? ಟೆರಿಟೋರಿಯಲ್ ಆರ್ಮಿ ಅಂದ್ರೆ ನಮ್ದು ಸೆಪರೇಟ್ ಏನಿರಲ್ಲ, ನಾವು ಆರ್ಮಿ ಜೊತೆನೆ ಕೆಲಸ ಮಾಡೋದು. ದ ಡಿಫರೆನ್ಸ್ ಇಸ್ ನಾನೀಗ ವರ್ಷಕ್ಕೆ 2 ತಿಂಗಳು ಮಾತ್ರ ಅಲ್ಲಿ ಕೆಲಸ ಮಾಡ್ತೀನಿ.
ನನ್ ಜೊತೆ ಇದ್ದಿದ್ದೆಲ್ಲ ರೆಗ್ಯುಲರ್ ಆರ್ಮಿ ಅವರೇ ಆಫೀಸರ್ಸ್, ಬಟ್ ಅವ್ರು ವರ್ಷ ಪೂರ್ತಿ ಮಾಡ್ತಾರೆ. ನಾವು 2 months ಹೋಗ್ಬಿಟ್ಟು ಕೆಲಸ ಮಾಡ್ತೀವಿ ಸೇಮ್ ಯೂನಿಟ್. ಲೈಕ್ ಅಂದ್ರೆ ಈಗ ಲೈಕ್ ಆರ್ಮಿ ಆಫೀಸರ್. ಟೆರಿಟೋರಿಯಲ್ ಆರ್ಮಿ ಅಂತ ಯಾಕೆ ಕರೀತಾರೆ ಅಂದ್ರೆ ಕಾಮನ್ ಮ್ಯಾನ್ಗೆ ಈಗ ಗೊತ್ತಿಲ್ಲ, ನಮ್ಗೆ ಆರ್ಮಿ ಆರ್ಮಿ ಐ ಆಮ್ ಪ್ರಾಪರ್ಲಿ ರೆಕ್ರೂಟೆಡ್, ಐ ವಿಲ್ ಬಿ ಪೇಡ್, ನನ್ನ ರ್ಯಾಂಕ್ ಎಲ್ಲ ಇಂಡಿಯನ್ ಆರ್ಮಿ ಆಫೀಸರ್ ತರಾನೇ. ಓನ್ಲಿ ಡಿಫರೆನ್ಸ್ ಇಸ್ ನಾನು 2 ತಿಂಗಳು ಮಾತ್ರ ಕೆಲಸ ಮಾಡ್ತೀನಿ. ಅಂದ್ರೆ ಇನ್ನ ನಾನೀಗ ಪೂರ್ತಿ ಫುಲ್ ಟೈಮ್ ಹೋಗ್ತೀನಿ ಅಂದ್ರೂ ಐ ಕ್ಯಾನ್ ಜಾಯಿನ್ ಆರ್ಮಿ, ಅಥವಾ 6 months ಮಾಡ್ತೀನಿ, 3 months ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಮಿನಿಮಮ್ 2 months ಐ ಹ್ಯಾವ್ ಟು ವರ್ಕ್ ಇನ್ ಆರ್ಮಿ ಅಂಡ್ ದೇ ಪೇ. ಮತ್ತೆ ನನ್ ಪ್ರಮೋಷನ್ ಸಿಗುತ್ತೆ ಸೇಮ್. ಐ ಸ್ಟಾರ್ಟ್ ಆಗೋದೇ ಪ್ರತಿಯೊಂದು ಆಫೀಸರ್ ಲೆವೆಲ್ ಅಲ್ಲಿ ಲೆಫ್ಟಿನೆಂಟ್ ಆಗಿ. ಇನ್ 3 years ಐ ವಿಲ್ ಬಿ ಅ ಕ್ಯಾಪ್ಟನ್, another 5 years I'll be a major, then lieutenant colonel. So nan retirement vargu I'll be an army officer. ಸೊ ಮೋಸ್ಟ್ ಆಫ್ ದ ನಮ್ ಲೇಡೀಸ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇರಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಇದ್ರ ಬಗ್ಗೆ. ಸೊ ಇಂಥ ಲೇಡೀಸ್ಗೆ ಹಾಗೆ ಯಂಗ್ ಜನರೇಷನ್ಗೆ ಈ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಟೆರಿಟೋರಿಯಲ್ ರೆಗ್ಯುಲರ್ ಆರ್ಮಿ, ಎಸ್, ರಿಕ್ರೂಟ್ಮೆಂಟ್ ಯಾವಾಗ ಡಿಗ್ರಿ ಓದುವಾಗ ಆಗುತ್ತೆ. ಸೆಕೆಂಡ್ PUC ಆಗಿದ ತಕ್ಷಣ ಎಕ್ಸಾಮ್ ಬರೀಬಹುದು, ಡಿಗ್ರಿ ಆದ್ಮೇಲೆ ಎಕ್ಸಾಮ್ ಬರೀಬಹುದು, ನೀವು ಇಂಜಿನಿಯರ್ಸ್ ಆಗಿ ಸೇರ್ಬೋದು, ಡಾಕ್ಟರ್ಸ್ ಆಗಿ ಸೇರ್ಬೋದು. ಸೊ ಈ ರೀತಿ ಇರುತ್ತೆ. ನೀವು 12th ಪಾಸ್ ಆಗಿ ಬರೆದ್ರೆ ಎಕ್ಸಾಮು, ಆರ್ಮಿ ಇಟ್ ಸೆಲ್ಫ್ ವಿಲ್ ಎಜುಕೇಟ್ ಯು, ನಿಮ್ ಇಂಜಿನಿಯರಿಂಗ್ ಡಿಗ್ರಿ, ಎನಿ ಡಿಗ್ರಿ ದಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಟೆರಿಟೋರಿಯಲ್ ಆರ್ಮಿ ಬಂದು ವಿಮೆನ್ ಗೆ ಓಪನ್ ಆಗಿದೆ 2019 ಅಲ್ಲಿ. ಓಕೆ, ಜಸ್ಟ್ ಇಮ್ಯಾಜಿನ್, ಇಷ್ಟು ವರ್ಷ ಟೆರಿಟೋರಿಯಲ್ ಆರ್ಮಿ ಇದ್ದು ಪ್ರೀ ಇಂಡಿಪೆಂಡೆನ್ಸ್ ಇಂದ ಇದುವರೆಗೂ ಹೆಣ್ಮಕ್ಳು ಎಕ್ಸಾಮು ಕೂಡ ಬರೆಯೋ ಹಾಗಿಲ್ಲ. ಥ್ಯಾಂಕ್ಸ್ ಟು ಅ ಗ್ರೂಪ್ ಆಫ್ ವಿಮೆನ್. ಅವ್ರು ಹೋಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿ, ಅವ್ರು ಹೋಗಿ ಕೋರ್ಟ್ ಅಲ್ಲಿ ಫೈಟ್ ಮಾಡಿದ್ಕೆ 2019 ಅಲ್ಲಿ ಅವರು ಅಲೌ ಮಾಡಿದ್ರು ಬರೆಯೋದಕ್ಕೆ. ಅವಾಗ 2019 ಅಲ್ಲಿ ಒಬ್ರು ಆಫೀಸರ್ ಸೆಲೆಕ್ಟ್ ಆದ್ರು, 2021 ಐ ಥಿಂಕ್ ಇನ್ನೊಬ್ರು ಸೆಲೆಕ್ಟ್ ಆದ್ರು. 2020 ಇದೇ ಆಗಿಲ್ಲ, ರೆಕ್ರೂಟ್ಮೆಂಟ್ ಆಗಿಲ್ಲ ಕೊರೋನಾ ಇಂದ. 22 ಬ್ಯಾಚ್ ನಂದು. ಓಕೆ, yeah, so I'm the third one for the whole India, first one from South India. That's because ಯಾಕಂದ್ರೆ ಹೆಣ್ಮಕ್ಳು ಚಾನ್ಸೇ ಕೊಟ್ಟಿಲ್ಲ ಬರೆಯಕ್ಕೆ ಎಕ್ಸಾಮ್. ಹೆಣ್ಮಕ್ಳು ಮನೆಯಿಂದ ಹೊರಗಡೆನೂ ಬರಲ್ವಲ್ಲ ಜಾಸ್ತಿ, ಅವರು ಇದೆಲ್ಲ ನೋಡೋದು ಇಲ್ಲ, ಅವ್ರದ್ದೇನೇನೋ ಇರುತ್ತೆ. ಅವರು the privilege that men enjoy, ಅದು women can't, you know. It's ಅದು ಇಂಟ್ರೆಸ್ಟ್ ಇಲ್ಲ ಅಂತಾನೂ ಅಲ್ಲ, ಕೇಪಬಲ್ ಇಲ್ಲ ಅಂತಾನೂ ಅಲ್ಲ. ನಾನು ಅದೇ ಹೇಳ್ತಾ ಇರ್ತೀನಿ, ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಗವರ್ಮೆಂಟ್ ಕಡೆಯಿಂದ. ಬಟ್ ಅವೇರ್ನೆಸ್ ಒಂದು ಸಾಲಲ್ವಲ್ಲ. ಈಗ 10ನೇ ಕ್ಲಾಸ್ ವರ್ಗು ನೀವ್ ಹೇಳಿ, ಮೊನ್ನೆ ಕೂಡ 10ನೇ ಕ್ಲಾಸ್ ರಿಸಲ್ಟ್ ಬಂತು, ಸೆಕೆಂಡ್ PUC ರಿಸಲ್ಟ್ ಬಂತು, ಏನಂತ ಬರುತ್ತೆ? ಹುಡುಗಿಯರ ಮೇಲುಗೈ ಅಲ್ವಾ? ಸೊ ಅವಾಗ ಇದ್ದಿದ್ ಪೊಟೆನ್ಶಿಯಲ್ ಇವಾಗಿಲ್ವಾ? ರೈಟ್? ಯಾವ ಫೀಲ್ಡ್ ಅಲ್ಲಿ ನೋಡಿದ್ರು ಹೆಣ್ಮಕ್ಳು ಕಡಿಮೆನೆ ಇರ್ತಾರೆ, ಬಟ್ ಪೊಟೆನ್ಶಿಯಲ್ ಅವಾಗ ಯಾಕಿತ್ತು ಅಂದ್ರೆ ಸೇಮ್ ಟೆಕ್ಸ್ಟ್ ಬುಕ್, ನಾನು ಒಂದೇ ಟೆಕ್ಸ್ಟ್ ಬುಕ್, ಅವರು ಒಂದೇ ಟೆಕ್ಸ್ಟ್ ಬುಕ್, ನೀವು ಒಂದೇ ಟೆಕ್ಸ್ಟ್ ಬುಕ್, ಸೇಮ್ ಎಕ್ಸಾಮ್. ಬಟ್ ಲೇಟರ್ ಪ್ಯಾರಾಮೀಟರ್ಸ್ ಚೇಂಜ್, ಸೊಸೈಟಿ ನಮಗೆ ಕೊಡೋ ಅವಕಾಶಗಳು ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ಸೇಫ್ಟಿ ಇಶ್ಯೂ ಮೋಸ್ಟ್ ಇಂಪಾರ್ಟೆಂಟ್. ಯುನೋ, ಐ ಕೀಪ್ ಗಿವಿಂಗ್ ದಿಸ್ ಎಕ್ಸಾಂಪಲ್. ಈಗ ಆಸ್ ವಿಮೆನ್ ವಿಲ್ ಸ್ಪೀಕ್, ವೆನ್ ವಿ ವೇಕ್ ಅಪ್, ವೆನ್ ವಿ ಗೆಟ್ ರೆಡಿ, ಆಲ್ ಆಫ್ ದಿಸ್ ನಮ್ ತಲೆಯಲ್ಲಿ ಏನ್ ಓಡ್ತಾ ಇರುತ್ತೆ? ನಾನ್ ಸರಿಯಾಗಿ ಡ್ರೆಸ್ ಆಗ್ತಿದ್ದೀನ, ಇದರಿಂದ ಸೊಸೈಟಿ ನನ್ನ ಜಡ್ಜ್ ಮಾಡುತ್ತಾ, ಇದರಿಂದ ನಾನು ಸೇಫ್ ಆಗಿದ್ದೀನ, ಈ ತರ. ಯು ಥಿಂಕ್ ಅ ಮ್ಯಾನ್ ವಿಲ್ ಎವರ್ ಥಿಂಕ್ ಲೈಕ್ ದಟ್? ಇಲ್ಲ. ಒಂದು ಆಟೋಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ ಕಾಲೇಜ್ಗೂ, ಅಲ್ಲೂ ಕೂಡ ನಮ್ಗೆ ನಮ್ ಸೇಫ್ಟಿ ಬಗ್ಗೆನೇ ಯೋಚನೆ ಬರ್ತಾ ಇರುತ್ತೆ. ಒಂದ್ ಕಾಲೇಜಲ್ಲಿ ಹಿಂಗೆ ನಾನು ಮಾತಾಡುವಾಗ ಸ್ಟೂಡೆಂಟ್ಸ್ ಹತ್ರ ಐ ಆಸ್ಕ್ಡ್, ಎಲ್ಲ ಹುಡುಗಿರೆಲ್ಲ ಕೈ ಎತ್ತರು ಹೌದು ಅಂತ, ಲೈಕ್ ದೇ ಫೀಲ್ ಅನ್ಸೇಫ್. ಹುಡುಗರನ್ನ ಕೇಳಿದೆ, ಈ ಟೈಮಲ್ಲಿ ನೀವೇನ್ ಯೋಚನೆ ಮಾಡ್ತಿರ್ತೀರಾ? ನಾವೆಲ್ಲ ಸೇಫ್ಟಿ ಬಗ್ಗೆ, ನಾನು ಅಸೈನ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ನನ್ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸೊ ಬೇಸಿಕಲಿ ನಮ್ ಕರಿಯರ್ ಬಗ್ಗೆ ಯೋಚನೆ ಮಾಡಕ್ಕೆ ನಮ್ಗೆ ಸಿಕ್ತಿರೋ ಟೈಮು ಕೂಡ ಕಮ್ಮಿ ಕಂಪೇರ್ ಟು ಮೆನ್. ಲೈಕ್ ದಿಸ್ ಇಸ್ ಸೋ ಮೈನ್ಯೂಟ್ ಡೀಟೇಲ್, ನಾವ್ ಯೋಚನೆ ಕೂಡ ಮಾಡಿರಲ್ಲ. ರೈಟ್? ಅಂದ್ರೆ ಸಣ್ಣ ವಯಸ್ಸಿಂದ ಸೇಫ್ ಆಗಿರ್ಬೇಕು, ನಮ್ ಸೇಫ್ಟಿ ಬಗ್ಗೆ ಇಸ್ ಲೈಕ್ ನಮ್ದೇ ಜವಾಬ್ದಾರಿ ಏನೋ ನಮ್ ಸೇಫ್ಟಿ ಅನ್ನೋ ರೀತಿ ಸೊಸೈಟಿ ನಮ್ಮ ಮೇಲೆ ಹಾಕ್ಬಿಡತ್ತೆ. ಬಟ್ ನೋ, ಮೊನ್ನೆ ಒಂದ್ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಇತ್ತು, ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ನನ್ನ. ಫಾರ್ ವಿಮೆನ್ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ಕೊಡ್ತಾ ಇದ್ರು, ಮಾಸ್ ಲಾಟ್ ಆಫ್ ಅಟ್ ಅ ಮಾಸ್ ಲೆವೆಲ್, ಅಂದ್ರೆ ಲಾಟ್ ಆಫ್ ಯಂಗ್ ಗರ್ಲ್ಸ್. ಸೊ ನಾನು ಪ್ರಶ್ನೆ ಕೇಳಿದೆ ಅವ್ರನ್ನೆಲ್ಲ, ನಿಮ್ ಸೇಫ್ಟಿ ಯಾರ್ ಜವಾಬ್ದಾರಿ ಅಂದ್ರು. ನಮ್ದೇ ಜವಾಬ್ದಾರಿ ಅಂದ್ರು. ಯಾರು ಹೇಳಿದ್ರು ನಿಮ್ ಜವಾಬ್ದಾರಿ ಅಂತ? ನಿಮ್ ಸೇಫ್ಟಿ ಸಮಾಜದ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ನಿಮ್ದಲ್ಲ. ಈ ಸೆಲ್ಫ್ ಡಿಫೆನ್ಸ್ ನೀವ್ ಕಲಿಬೇಕಾಗಿರೋದು, ಇಟ್ಸ್ ಅ ಸ್ಯಾಡ್ ಪಾರ್ಟ್ ದಟ್ ನಿಮ್ಗೆ ಈ ಸೆಲ್ಫ್ ಡಿಫೆನ್ಸ್ ಕಲಿಸ್ಬೇಕಾಗಿದೆ ಆಸ್ ಅ ಸೊಸೈಟಿ ನಮಗೆ. ದಟ್ಸ್ ಅ ಶೇಮ್, ರೈಟ್?
ವೈ ಶುಡ್ ಅ ಗರ್ಲ್ ಲರ್ನ್ ಸೆಲ್ಫ್ ಡಿಫೆನ್ಸ್? ಹುಡುಗರಿಗೆ ಏನ್ ಸೆಲ್ಫ್ ಡಿಫೆನ್ಸ್ ಕೋರ್ಸಸ್ ಕೊಡ್ತೀರಾ ನೀವು? ಇಟ್ಸ್ ಅ ಶೇಮ್ ಆನ್ ದ ಸೊಸೈಟಿ. ಬಟ್ ಅವ್ರಿಗೆ ಹೇಳಿದೆ, ಬಟ್ ನೆವರ್ ಎವರ್ ಅಕ್ಸೆಪ್ಟ್, ಒಪ್ಕೋಬೇಡಿ ನಿಮ್ಮ ಸೇಫ್ಟಿ ನಿಮ್ ಜವಾಬ್ದಾರಿ ಅಂತ. ಸಮಾಜದ ಜವಾಬ್ದಾರಿ, ಗವರ್ಮೆಂಟ್ ಜವಾಬ್ದಾರಿ. ಕ್ವೆಶ್ಚನ್ ಮಾಡೋದ್ ಕಲಿಯಿರಿ ಅಂತ. ಮ್ಯಾಮ್, ಹಾಗೇನೆ ನೀವು ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್, ಜೆಂಡರ್ ಅಂಡ್ ಪಬ್ಲಿಕ್ ಪಾಲಿಸಿ ಈ ಟಾಪಿಕ್ ಆಯ್ಕೆ ಹಿಂದೆ ಏನಾದರೂ ರೀಸನ್ ಇದೆಯಾ? ಈ ಟಾಪಿಕ್ ಅನ್ನು ಏಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ನಂಗೆ ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕಂತ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಿಂದ. ಸೊ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು ನನ್ನ ಕಾನ್ಸಂಟ್ರೇಷನ್ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡುವಾಗ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಸ್ಪೆಷಲೈಸೇಷನ್ ಬಂದು ಜೆಂಡರ್ ಅಂಡ್ ಪಬ್ಲಿಕ್ ಪಾಲಿಸಿ. ಇಟ್ಸ್ ಮೋರ್ ಲೈಕ್ ನಾನು ಚಿಕ್ಕ ವಯಸ್ಸಿಂದ ನನ್ನ ಸುತ್ತಮುತ್ತ ಐ ವಾಸ್ ಪ್ರಿವಿಲೇಜ್. ನನ್ನ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಎಜುಕೇಶನ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರು. ಬಟ್ ಎಲ್ಲ ಹೆಣ್ಮಕ್ಳಿಗೂ ಈ ಒಂದು ಪ್ರಿವಿಲೇಜ್ ಸಿಕ್ಕಿರ್ಲಿಲ್ಲ. ನಾನು ನಾನು ನೋಡಿರುವಂತಹ ಹಲವಾರು ಹೆಣ್ಮಕ್ಳು. ನೀವು ಫಸ್ಟ್ ಪರ್ಸನ್ ಈ ತರ ಮನೆಯಿಂದ ಹೊರಗಡೆ ಬಂದು ಪಾಲಿಟಿಕ್ಸ್? ಇಲ್ಲ, ಇಬ್ರು ಅಕ್ಕಂದಿರು ಅಮೆರಿಕಾದಲ್ಲಿದ್ದಾರೆ. ಪಾಲಿಟಿಕ್ಸ್ ಅಂಡ್ ಆರ್ಮಿ, ಮೈ ಹೋಲ್ ಫ್ಯಾಮಿಲಿ, ನಾನೇ ಫಸ್ಟ್. ಸೊ ಅವಾಗ ಆ ಜೆಂಡರ್ ಅನ್ನೋದು, ಐ ವುಡ್ ಸೇ ಇಟ್ ವಾಸ್ ಇನ್ ಮೈ ಹಾರ್ಟ್. ಐ ವಾಸ್ ಅ ಫೆಮಿನಿಸ್ಟ್, ಬಟ್ ನಾಟ್ ವೆರಿ ಕರೇಜಿಯಸ್ ಟು ಸ್ಪೀಕ್. ಅದನ್ನ ಆಚೆ ಹಾಕೋದ್ರಲ್ಲಾಗ್ಬೋದು ಅಥವಾ ಮಾತಾಡೋದ್ರಲ್ಲಾಗ್ಬೋದು ಆ ವಿಷಯದ ಬಗ್ಗೆ ಅಷ್ಟು ತಿಳ್ಕೊಂಡಿರ್ಲಿಲ್ಲ. ಬಟ್ ಐ ಹ್ಯಾಡ್ ಅ ಫೀಲಿಂಗ್. ಐ ಥಿಂಕ್ ಕೊಲಂಬಿಯಾ ಯೂನಿವರ್ಸಿಟಿಲಿ ಈ ಒಂದು ಸ್ಪೆಷಲೈಸೇಷನ್ ಮಾಡಿದ್ಮೇಲೆ ಜೆಂಡರ್ ಗಾಟ್ ಇನ್ ಟು ಮೈ ಬ್ರೈನ್. ನೌ ಇಟ್ಸ್ ಲೈಕ್ ಅ ಕಾಂಬಿನೇಷನ್ ಆಫ್ ಬ್ರೈನ್ ಅಂಡ್ ಮೈ ಹಾರ್ಟ್ ವೆನ್ ಇಟ್ ಕಮ್ಸ್ ಟು ಜೆಂಡರ್. ಮ್ಯಾಮ್, ಹಾಗೇನೆ ನೀವೀಗ ಅಮೆರಿಕಾಗೆ ಹೋಗಿದ್ರಿ, ಅಲ್ಲಿ ಎಜುಕೇಶನ್ ಎಲ್ಲ ತುಂಬಾ ಓದಿದ್ರಿ, ಅಲ್ಲೂ ಕೂಡ ತುಂಬಾ ತಿಳ್ಕೊಂಡ್ರಿ. ಸೊ ಅಲ್ಲಿಗೆ ಹೋದಾಗ ಏನಾದ್ರೂ ಕಲ್ಚರ್ ಡಿಫ್ರೆನ್ಸ್, ಡಿಸ್ಕ್ರಿಮಿನೇಷನ್ ಈ ತರ ಏನಾದ್ರು ಅನುಭವ ಆಯ್ತಾ? 100%, both as an Indian and as a woman, right? ಅಮೆರಿಕಾದಲ್ಲಿ ಇದೆ, ಬಟ್ ಅಷ್ಟೊಂದು ನಾನೇನ್ ಫೇಸ್ ಮಾಡಿಲ್ಲ. ಐ ವಾಂಟ್ ಟು ಬಿ ಹಾನೆಸ್ಟ್. ಬಟ್ ಸ್ವಲ್ಪ ಜನ ನೋಡಿದೀನಿ ಜಾಸ್ತಿ ಫೇಸ್ ಮಾಡಿರೋರು ಡಿಸ್ಕ್ರಿಮಿನೇಷನ್, ಲೈಕ್ ರೇಸಿಸಮ್. ಬಟ್ this male chauvinism, or what can you say, as a woman I have faced more discrimination, ಜಾಸ್ತಿ discrimination definitely. ಹೆಂಗಾಗ್ತಿತ್ತಂದ್ರೆ ನಮ್ ಯೂನಿವರ್ಸಿಟಿಯಲ್ಲೇ ತಗೊಳ್ಳಿ, ಯಾವುದೇ ಒಂದು ಪ್ರತಿಯೊಂದು ಕೋರ್ಸ್ ಅಲ್ಲೂ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ, ಟೀಮ್ ಅಲ್ಲಿ ಕುತ್ಕೊಂಡು ಎಲ್ಲ. ಸೊ ಈ ಟೀಮ್ ಅಲ್ಲಿ ಎಲ್ಲ ಇಟ್ ವಾಸ್ ಅ ಮಿಕ್ಸ್ ಟೀಮ್, ರೈಟ್? ಮೆನ್ ವಿಮೆನ್ ಎಲ್ಲ ಇರ್ತಾ ಇದ್ವಿ. ಮೋರ್ ಲೈಕ್ ನಾನು ಯಾವ್ದೋ ಒಂದು ಹೀಗೆ ಡಿಸ್ಕಷನ್ ಮಾಡುವಾಗ ನಾನು ಒಂದು ವಿಷಯ ಹೇಳಿರ್ತೀನಿ, ಮಂಡಿಸಿರ್ತೀನಿ, ಬಟ್ ಅದನ್ನ ಇಗ್ನೋರ್ ಮಾಡ್ಬಿಡ್ತಾರೆ ಇಡೀ ಗ್ರೂಪ್, ಇನ್ಕ್ಲೂಡಿಂಗ್ ಮೇಲ್ ಫೀಮೇಲ್, ಆಲ್ ಆಫ್ ದಮ್. ಬಟ್ ಅದೇ ಸೇಮ್ ಪಾಯಿಂಟ್ a man says, everybody is like yes. I'm like, didn't I just say the same thing? Then I understood, okay, as a woman you need to be more assertive. ಅವಾಗಷ್ಟೇ ಕೇಳಿಸೋದು, ಇಲ್ಲ ಹೀಗೇನೆ ಅಂತ. ಲೈಕ್ ವಿ ಹ್ಯಾವ್ ಟು, ಎಸ್ಪೆಷಲಿ ಒಂದು ಪಬ್ಲಿಕ್ ಕರಿಯರ್ ಅಲ್ಲಿ ಇರುವಾಗ. ಈಗ ನೀವು ಮೀಡಿಯಾದಲ್ಲಿ ಇದ್ದೀರಾ, ಐ ಆಮ್ ಶೋರ್ ಮೀಡಿಯಾದಲ್ಲಿ ಇರುವಷ್ಟು ಪಾಲಿಟಿಕ್ಸ್ ಅಲ್ಲೂ ಇಲ್ಲ ಅನ್ಸುತ್ತೆ. And as women I can totally understand the challenges ನೀವು ಫೇಸ್ ಮಾಡ್ತಿರೋಂತ ಚಾಲೆಂಜಸ್. ಇದು ಎಲ್ಲಾ ಫೀಲ್ಡ್ಸ್ ಅಲ್ಲೂ ಇರುತ್ತೆ. ಸೊ ಅಮೆರಿಕಾದಲ್ಲೂ ಡೆಫಿನೆಟ್ಲಿ ಜೆಂಡರ್ ಬೇಸ್ಡ್ ವೈಲೆನ್ಸ್ ತಗೊಂಡ್ರೆ, ಐ ವರ್ಕ್ ವಿತ್ UN Women in New York ಹೆಡ್ ಕ್ವಾರ್ಟರ್ಸ್ ಅಲ್ಲಿ. ಅಲ್ಲಿ ನಾನು 195 ಮೆಂಬರ್ ಕಂಟ್ರೀಸ್ ಏನಿದೆ UN ಗೆ, ಅಷ್ಟು ದೇಶಗಳು ಏನು ಮೆಜರ್ಸ್ ತಗೊಂಡಿದ್ದಾರೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ನ ಕಡಿಮೆ ಮಾಡೋದಕ್ಕೆ ಅವರವರ ದೇಶದಲ್ಲಿ, ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತಾರೆ UN ಗೆ. ಸೊ ನನ್ ಕೆಲಸ ಅದನ್ನೆಲ್ಲ ಓದಿ ಕ್ಯಾಟಗರೈಸ್ ಮಾಡ್ಬೇಕಾಗಿತ್ತು. ಐ ವಾಸ್ ಅ ಕನ್ಸಲ್ಟೆಂಟ್. ಸೊ ಅವಾಗ ಏನಾಯ್ತು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಾಗ ಆಶ್ಚರ್ಯ ಆಯ್ತು. ಈ ಒಂದು ಜೆಂಡರ್ ಬೇಸ್ ಡಿಸ್ಕ್ರಿಮಿನೇಷನ್ ಅಥವಾ ಜೆಂಡರ್ ಬೇಸ್ ವೈಲೆನ್ಸ್ ಏನ್ ಹೇಳ್ತಿದ್ದೀರಿ, ಇದಕ್ಕೆ ಯಾವುದೇ ಬೌಂಡ್ರಿ ಇಲ್ಲ. ವೆದರ್ ಇಟ್ ಎಕ್ಸಿಸ್ಟ್ ಇನ್ ಎವ್ರಿ ಕಂಟ್ರಿ, ಪ್ರತಿ ದೇಶದಲ್ಲಿ, ಪ್ರತಿ ಭಾಷೆ ಮಾತಾಡೋರು, ಪ್ರತಿ ಜಾತಿ, ಪ್ರತಿ ಧರ್ಮ, ಎಲ್ಲ ಕಡೆ ಯಾವ್ದಾದ್ರು ಒಂದು ಕಾಮನ್ ಇದ್ರೆ ಅದು ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಂಡ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ವಿಮೆನ್, ಈಗ ರಾಮ್ ಮನೋಹರ್ ಲೋಹಿಯಾ ಅವರು ಹೇಳ್ತಾರೆ, ಹೆಣ್ಮಕ್ಕಳು ದಲಿತರು ಅಂತ. ಅಂದ್ರೆ ಅರ್ಥ, ನಮ್ಮ ಸಮಾಜದಲ್ಲಿ ಈ ಒಂದು ಕಾಸ್ಟ್ ಸಿಸ್ಟಮ್ ಏನಿದೆ ಅದ್ ನಿಮ್ಗೆ ಗೊತ್ತಾಯಿದೆ, ಡಿಸ್ಕ್ರಿಮಿನೇಷನ್. ಬಟ್ ಹೆಣ್ಮಕ್ಳ ರೀತಿ ನೋಡಿದ್ರೆ ಎಲ್ಲಾ ಜಾತಿ, ಎಲ್ಲಾ ಧರ್ಮದಲ್ಲೂ ಅವರು ಶೋಷಿತಾರೆ. ಅಂದ್ರೆ ಈಕ್ವಲ್ ರೈಟ್ ಸಿಗಲ್ಲ, ಖಂಡಿತ ಇಲ್ಲ ಈಗ ಆಸ್ ಆಫ್ ಟುಡೇ. ಬಟ್ ತುಂಬಾ ಜನರೇಷನ್ ಗಳ ಹಿಂದೆ ಇನ್ನ ಪಾಪ ಅವರು ಎಲ್ಲ ತುಂಬಾ ಹೋರಾಟ ಮಾಡಿ ನನ್ಗೆ ನಿಮ್ಗೆ ಈ ಒಂದು ಪ್ರಿವಿಲೇಜ್ ಸಿಕ್ಕಿದೆ,
ಈ ರೀತಿ ಕೂತ್ಕೊಂಡು ಮಾತಾಡೋಕೆ, ಮಾತಾಡ್ತಾ ನೀವೊಂದ್ ಇದೀವಿ. ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ, ನಾನೊಂದ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ಕೆ ಫ್ರೀಡಮ್ ಇದೆ ಈಗ ಸ್ವಲ್ಪ ಏನ್ ಬೇಕಾದ್ರೂ. ಸ್ವಲ್ಪ ಹ್ಮ್ ನನ್ಗನ್ಸುತ್ತೆ ನಮ್ ಜವಾಬ್ದಾರಿ ಏನಂದ್ರೆ ನೆಕ್ಸ್ಟ್ ಜನರೇಷನ್ ಹೆಣ್ಮಕ್ಳಿಗೆ ಇನ್ನ ಸ್ವಲ್ಪ ಸುಲಭ ಮಾಡ್ಕೊಡೋದು ನಮ್ ಜವಾಬ್ದಾರಿ ಟ್ರೂ ಟ್ರೂ ಅಲ್ವಾ? ಧರೆ ಮ್ಯಾಮ್, ಹಾಗೇನೆ ವಿಮೆನ್ ಅಂಡ್ ಮೆನ್ ಆರ್ ನಾಟ್ ಈಕ್ವಲ್, ದೇ ಆರ್ ಡಿಫ್ರೆಂಟ್ ಅಂಡ್ ದೇ ಶುಡ್ ಬಿ ಎಜುಕೇಟೆಡ್ ಡಿಫ್ರೆಂಟ್ಲಿ ಅಂತ ಯಾರೋ ಒಬ್ರು ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಹೇಳಿದ್ ಸರಿನಾ? ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಏನಾಯ್ತು, ನನಗೆ ಯಾರೋ ಹೇಳಿದಿದ್ದನ್ನ. ಯಾವಾಗ ಅಂದ್ರೆ ನಾನು ಅಮೆರಿಕಾಲಿ ಕೆಲಸ ಮಾಡುವಾಗ ಇಂಡಿಯಾಕ್ ಬಂದಿದ್ದೆ. ಯಾಕಂದ್ರೆ ನಂಗೆ ವಾಪಸ್ ಬಂದು ಇಲ್ಲೇ ಕೆಲಸ ಮಾಡ್ಬೇಕಂತ, ಪಾಲಿಟಿಕ್ಸ್ ಎಂಟರ್ ಆಗ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಾಗ ಎಲ್ಲಾ ಪೊಲಿಟಿಷಿಯನ್ಸ್ ಸ್ವಲ್ಪ ಸೀನಿಯರ್ಸ್ನೆಲ್ಲ ಮೀಟ್ ಮಾಡ್ತಾ ಇದ್ದೆ. ಈಗ ಹೇಳ್ತಾ ಇದ್ದೆ ನಮ್ದು ಇದು ಎಜುಕೇಶನ್, ನಾನು ಪಾಲಿಟಿಕ್ಸ್ ಎಂಟರ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ. ಆ ಸಮಯದಲ್ಲಿ ಒಬ್ರು ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ನಂಗೆ ಆಕ್ಚುಲಿ ಆ ಒಂದು ಪಾರ್ಟಿಯಲ್ಲಿ ಆಪರ್ಚುನಿಟಿ ಕೂಡ ಇತ್ತು ಕೆಲಸ ಮಾಡೋದಕ್ಕೆ. ಈ ಒಂದು ಸ್ಟೇಟ್ಮೆಂಟ್ ಏನಿತ್ತು ಅದನ್ನ ಹೇಳೋದಕ್ ಮುಂಚೆ ಅವ್ರು ನನ್ನ ಅಚ್ಚ ಬೇಟಾ ಏ ಬತ್ತ ಒಬ್ರು ನಾರ್ತ್ ಇಂಡಿಯನ್ ಅವ್ರು ಹೇಳಿದ್ದು, ಹೇಳಿ ಏನ್ ಕೆಲಸ ಮಾಡಿರೋದು UN Women ಅಲ್ಲಿ, ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಂದ್ರೆ ಏನು? ನಾನಂದ್ರೆ ಜೆಂಡರ್ ಬೇಸ್ಡ್ ವೈಲೆನ್ಸ್ ಇಸ್ ಲೈಕ್ ಚೈಲ್ಡ್ ಫೀಮೇಲ್ feticide, female infanticide, child marriage, rape, sexual harassment, dowry, acid attack, ಇವೆಲ್ಲ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಂದ್ರೆ ಲಿಂಗಾಧಾರಿತ ದೌರ್ಜನ್ಯ. ನೀವು ಒಂದು ಹೆಣ್ಮಗಳಾಗಿದ್ಕೆ ಅಥವಾ ಮಹಿಳೆ ಆಗಿದ್ಕೆ ಅನುಭವಿಸುವಂತಹ ದೌರ್ಜನ್ಯ ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಲ್ವಾ? ಆ ಜೆಂಡರ್ ಇರುವಂತಹ. ಸೊ ಅವರು ಸರಿ, ಈಗ ಯಾವ್ದಾದ್ರು ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಆಡದೆ ಇರೋದು ನೋಡಿದ್ಯಾ? ನಾನು ಅಮ್ಮನೇ ಜಗಳ ಆಡ್ತೀವಿ, ಎಲ್ಲ ಮನೆಯಲ್ಲೂ ಇರುತ್ತೆ ಅಲ್ವಾ, ಇಟ್ಸ್ ನಾರ್ಮಲ್ ಅಂತ. ಅವಾಗ ಹೇಳಿ, ಯಾರು ಜಾಸ್ತಿ ಸಫರ್ ಮಾಡೋದು? ಗಂಡ ಅಲ್ವಾ? ಸೊ ಅದು ಜೆಂಡರ್ ಬೇಸ್ಡ್ ವೈಲೆನ್ಸ್ ಅಲ್ವಾ ಅಂದ್ರು. ರೇಪ್, ಸೆಕ್ಷುವಲ್ ಹರಾಸ್ಮೆಂಟ್ ಇದನ್ನ ಇವ್ರು ಇದನ್ನ ಕಂಪೇರ್ ಮಾಡ್ತಿದಾರಾ ಅಂತ ನಂಗೆ ಶಾಕ್ ಆಯ್ತು. ಬಟ್ ಅವಾಗ ಇದು 2018 ಅಲ್ಲಿ ಆಗಿದ್ದಂತಹ ಇನ್ಸಿಡೆಂಟ್. ಬಟ್ ಅವಾಗ ನಂಗೆ ಅಷ್ಟು ಧೈರ್ಯ ಇರ್ಲಿಲ್ಲ ಟು ಆಸ್ಕ್ ದ ನೆಕ್ಸ್ಟ್ ಕ್ವೆಶ್ಚನ್. ನಾನು ಸುಮ್ಮನೆ ಶಾಕ್ ಆಗಿ ಹಿಂಗೆ ಕೂತ್ಕೊಂಡೆ. ಇಷ್ಟು ಸೀನಿಯರ್ ಪೊಲಿಟಿಷಿಯನ್ ಈ ರೀತಿ ಮಾತಾಡ್ತಿದ್ದಾರೆ, ಜೆಂಡರ್ ಬೇಸ್ಡ್ ವೈಲೆನ್ಸ್ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡ್ತಿದ್ದಾರೆ ಅಂತ. ನಂತರ ಅವ್ರಂದ್ರು ಜೆಂಡರ್ ಇಕ್ವಾಲಿಟಿ ಎಲ್ಲ ಏನಿರಲ್ಲ, लड़कियां कोमल होते हैं, लड़के कठोर होते हैं, तो इन दोनों के बीच में कंपटीशन नहीं आनी चाहिए. ಅಂದ್ರೆ ಹೆಣ್ಮಕ್ಳು ತುಂಬಾ ಸಾಫ್ಟ್, ಗಂಡ್ ಮಕ್ಳು ತುಂಬಾ ರಫ್ ಇರ್ತಾರೆ, ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್ನೇ ಬರಬಾರ್ದು, ಅವ್ರಿಗೆ ಎಜುಕೇಶನ್ ಬೇರೆ ಕೊಡ್ಬೇಕು ಅಂತ. ಅವ್ರು ಕೊಟ್ಟಂತಹ ಆಪರ್ಚುನಿಟಿನೂ ನಾನು ಬೇಡ ಅಂದೆ. ಬಟ್ ಅವ್ರ ಮುಖದ ಮೇಲೆ ಹೇಳಕ್ ನನಗೆ ಧೈರ್ಯ ಇರ್ಲಿಲ್ಲ, ಬಿಕಾಸ್ ಅವ್ರು ತುಂಬಾ ಸೀನಿಯರ್ ಪೊಲಿಟಿಷಿಯನ್ ಇದ್ರು. ನಾನಿನ್ನ ಇವಾಗ ಇರುವಂತಹ ಧೈರ್ಯ ಕೂಡ ಅವಾಗ, ಈಗ ನಾನು ಪೊಲಿಟಿಷಿಯನ್, ಸೊ ನನಗೆ ಐ ಕ್ಯಾನ್ ಸ್ಪೀಕ್ ಓಪನ್ಲಿ. ಸೊ ಅವಾಗ ನಂಗೆ ಬೇಜಾರಾಯ್ತು, ಈ ರೀತಿ ಅನ್ಬಿಟ್ರ. ನಾನು ಐ ಆಮ್ ಈಕ್ವಲಿ ಎಜುಕೇಟೆಡ್ ಆಸ್ ಅ ಮ್ಯಾನ್. ನನ್ನ ಒಂದು ಶಿಕ್ಷಣವನ್ನ, ನನ್ನ ಒಂದು ಎಜುಕೇಶನ್ ನನ್ನ ಉಪಯೋಗಿಸ್ಕೊಂಡು ನನ್ನ ದೇಶದ ಮುಂದಿನ ಪೀಳಿಗೆ ಹೆಣ್ಮಕ್ಳಿಗೆ ಈ ಈಕ್ವಲ್ ಎಜುಕೇಶನ್ ನ ಡಿನೈ ಮಾಡಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು ಇವ್ರ ಜೊತೆ ನಾನು ಸೇರ್ಬಾರ್ದು. ಏನಿಲ್ಲ ಅಂದ್ರೆ ವಾಪಸ್ ಅಮೆರಿಕಾಗ್ ಹೊಟ್ಟೋಗೋಣ ಅಂತ ಕೆಲಸ ಬೇಡ ಅಂದ್ಬಿಟ್ಟು ಬಂದ್ಬಿಟ್ಟೆ ಡೆಲ್ಲಿಯಲ್ಲಿ. ಬಟ್ ನಂತರ KPMG ಆಸ್ ಅ ಮ್ಯಾನೇಜರ್ ಅಲ್ಲಿ ಕೆಲಸ ಮಾಡಿದೆ. ನಂತರ ಕಾಂಗ್ರೆಸ್ ಪಕ್ಷ ಸೇರಿದೆ. ಅದೇ ಪಾಲಿಟಿಕ್ಸ್ ಎಂಟ್ರಿ ಆಗೋಕೆ ಮೇನ್ ರೀಸನ್ ಏನು? ಮೇನ್ ರೀಸನ್ ಮೇಡಮ್, ನಂಗೆ ಚಿಕ್ಕ ವಯಸ್ಸಿಂದ ಪಾಲಿಟಿಕ್ಸ್ ಎಂಟರ್ ಆಗ್ಬೇಕಂತ ಇಷ್ಟ. ಮನೇಲಿ ಯಾರಾದ್ರೂ ಇದ್ರ? ಇಲ್ಲ, ಇಲ್ಲ, ಯಾರು ಇಲ್ಲ. ಇಲ್ಲ. ಸೊ ಯಾರನ್ನ ನೋಡಿ ನಿಮ್ಗೆ ಅನ್ನಿಸ್ತಾ ಪಾಲಿಟಿಷಿಯನ್ ಆಗ್ಬೇಕು ಅಂತ? ಯಾರನ್ನ ನೋಡಿ ಅಂತ ಅಲ್ಲ, ನಂಗೆ ಏನಂದ್ರೆ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತಲ್ಲ. ನನ್ನ 10ನೇ ಕ್ಲಾಸ್ ಅಲ್ಲಿ ನಂಗೆ ಎಲ್ಲಾ ಫೀಲ್ಡ್ ಅಲ್ಲೂ ದ ಬೆಸ್ಟ್ ಸಿಗ್ಬೇಕು ಅಂತ. ಈ ಸ್ಲಾಮ್ ಬುಕ್ ಎಲ್ಲ ಬರೀತಿದ್ರಲ್ಲ, ಅದ್ರಲ್ಲಿ ಐ ಹ್ಯಾಡ್ ರಿಟನ್ ಇಂಜಿನಿಯರ್ ಆಗ್ಬೇಕು. ಅವಾಗೆಲ್ಲ ಇಂಜಿನಿಯರಿಂಗ್ ಅಂದ್ರೆ ಬಿಗ್ ಡೀಲ್. ಇಂಜಿನಿಯರ್ ಆಗ್ಬೇಕು, ಮಿಸ್ ಯೂನಿವರ್ಸ್ ಆಗ್ಬೇಕು, IAS ಆಗ್ಬೇಕು, IAS ಆಗ್ಬೇಕು, ನಂತರ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಬರ್ದಿದ್ದೆ ನಾನು. ಲೈಕ್ ಇಷ್ಟು ಫೀಲ್ಡ್ ದಿಸ್ ಲೈಕ್ ದ ಟಾಪ್ ಮೋಸ್ಟ್ ಫೀಲ್ಡ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. IAS, ಪಾಲಿಟಿಕ್ಸ್, ಬ್ಯೂಟಿ ಫೀಲ್ಡ್, ಈ ರೀತಿ. ಇಟ್ಸ್ ಜಸ್ಟ್ ಅವಾಗ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಚೈಲ್ಡಿಶ್ ಆರ್ ಸಮಥಿಂಗ್. ಬಟ್ ಪಾಲಿಟಿಕ್ಸ್ ಸೀರಿಯಸ್ಲಿ ಯಾಕೆ ಆಗ್ಬೇಕನ್ಸ್ತು ಅಂದ್ರೆ, ನಾನ್ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ, ಏನೇ ಒಂದು ಪ್ರಾಬ್ಲಮ್ ನೋಡಿದ್ರು ಯೋಚನೆ ಮಾಡ್ತಾ ಇದ್ದೆ, ಇದಕ್ಕೆ ಸೊಲ್ಯೂಷನ್ ಏನು ಅಂತ. ಆಮೇಲೆ ಯೋಚನೆ ಮಾಡಿದೆ, NGOs ಇರ್ತವೆ, ಇಷ್ಟೊಂದು ಎಲ್ಲರೂ ಕೆಲಸ ಮಾಡ್ತಾರೆ, ಪ್ರತಿಯೊಬ್ರು ಮೀಡಿಯಾ, ನೀವು ಕೂಡ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಸೊಸೈಟಿಗೆ. ಬಟ್ ನನಗನ್ಸುತ್ತೆ ಪಾಲಿಟಿಕ್ಸ್ ಅಲ್ಲಿ ಮಾತ್ರನೇ ಲಾರ್ಜ್ ಸ್ಕೇಲ್ ಆ ಒಂದು ಜನಗಳ ಜೀವನದಲ್ಲಿ ಒಂದು ಡಿಫ್ರೆನ್ಸ್ ತರ್ಬೋದು. ನಮ್ಗಿರುವಂತಹ ಎಜುಕೇಶನ್, ನಮ್ಗಿರುವಂತಹ
ಟ್ಯಾಲೆಂಟ್, ಎಂಪತಿ ಎಲ್ಲ ಯೂಸ್ ಮಾಡಿಕೊಂಡು ಹೆಚ್ಚು ಜನರ ಜೀವನದಲ್ಲಿ ಬದಲಾವಣೆ ತರಕಾಗೋದು ಥ್ರೂ ಪಾಲಿಸೀಸ್ ಅಲ್ವಾ. ಅದನ್ನ ಮಾಡುವಂತಹ ಅಧಿಕಾರ ಯಾರಿಗಿರೋದು? ಬದಲಾವಣೆ ತರುವಂತದ್ದು ಈ ಸಮಾಜದಲ್ಲಿ ಅದು ಪಾಲಿಟಿಷಿಯನ್ಸ್. ಸೊ ಹಾಗೆ ನೀನು UPSC ತಯಾರಿ ಮಾಡ್ತಾ ಇದ್ರಿ. ಹೌದು. ಆ ಇಂಟ್ರೆಸ್ಟ್ ಹೇಗ್ ಬಂತು? ನಾ ಹೇಳಿದ್ನಲ್ವಾ, ನನ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ. ಪೊಲಿಟಿಕ್ಸ್ ಎಂಟರ್ ಆಗ್ಬೇಕಂದ್ರೆ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು. ಸೊ ನಾನು ಅವಾಗ್ಲೇ ಯೋಚನೆ ಮಾಡಿದೆ. ಫಸ್ಟ್ ಅಕ್ಕ ಒಂದು ಮ್ಯಾಗಝಿನ್ಸ್ ತರಿಸ್ತಾ ಇದ್ರು ನಾನು 10ನೇ ಕ್ಲಾಸ್ ಅಲ್ಲಿ ಇರುವಾಗ. ಅದು ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ಅಂತ. ಆ ಮ್ಯಾಗಝಿನ್ ಅಲ್ಲಿ IAS ಆಫೀಸರ್ಗಳು ಇಂಟರ್ವ್ಯೂ ಕೊಡೋದು ನೋಡ್ತಾ ಇದ್ದೆ. IAS ಟಾಪರ್ಸ್ ಫಸ್ಟ್ ರ್ಯಾಂಕ್ ಬರೋರ್ದು ಇಂಟರ್ವ್ಯೂ ಬರ್ತಾ ಇತ್ತು. ಅವಾಗ IAS ಅಂದ್ರೆ ಏನು, ಅವ್ರು ಏನ್ ಕೆಲಸ ಮಾಡ್ತಾರೆ, ಮತ್ತೆ ಮೂವೀಸ್ ಅಲ್ಲೆಲ್ಲ ನೋಡ್ತಾ ಇದ್ವಲ್ಲ, GC ಗಳಾಗ್ತಾರೆ, ಪೂರ್ತಿ ಎಷ್ಟೊಂದು ಚೇಂಜಸ್ ತರ್ತಾರೆ, ಅಂಡ್ ರೆಸ್ಪೆಕ್ಟ್ ದೇ ಗೆಟ್ ಅಂಡ್ ದ ಡಿಫರೆನ್ಸ್ ದೇ ಮೇಕ್. ಅವಾಗ ಓಕೆ IAS ಆಗ್ಬೇಕು ಅಂತ. ನಂತರ ಆಗ್ಬೇಕು ಅಂತ ಯಾವಾಗ್ಲೂ ಅನ್ನಿಸ್ಲಿಲ್ವಾ? ನೋ, ನೆವರ್. ಬಟ್ ಯಾ, ಬ್ಯೂಟಿ ಪೇಜೆಂಟ್ ಎಸ್, ನಾಟ್ ಆಫರ್ ಬಂದಿತ್ತ? ಮೂವೀಸ್ ಎಸ್, ಬಟ್ ತುಂಬಾ ಹಿಂದೆ. ಬಟ್ ಐ ಮೀನ್ I don't want anyone to take it in a wrong way, but for me, ನನ್ಗನ್ಸಿದ್ದು ನಮ್ಮ ಏಜ್ ಜೊತೆ ನನ್ನ ಕರಿಯೋಗ್ರಾಫ್ I wanted to go up. Movies ಅಲ್ಲಿ it usually like hype at a very young age. But later, now yeah, a lot of ನಮ್ಮ South Indian actress ಗಳೇ ದೀಪಿಕಾ ಪಡುಕೋಣೆ ಎಲ್ಲ they are like proving they're still on top for a very long time. ಇಲ್ಲ ಅಂತ ಅಲ್ಲ, ಬಟ್ ನಂಗೆ ಮೂವೀಸ್ ಅಂತ ಇಂಟ್ರೆಸ್ಟ್. ನಾನು ಜಾಸ್ತಿ ಐ ವಾಸ್ ಅ ನರ್ಡ್. ನಾನು ಓದೋದು ಜಾಸ್ತಿ ನನ್ನ ಚಿಕ್ಕ ವಯಸ್ಸಿಂದ. ನಂಗೆ ಓದೋದಂದ್ರೆ ತುಂಬಾ ಇಷ್ಟ. ನಾಟ್ ಜಸ್ಟ್ ಕಾಲೇಜು ಸ್ಕೂಲ್ ಬುಕ್ಸ್ ಅಲ್ಲ, ಬೇರೆ ಕೂಡ. ಇನ್ಫ್ಯಾಕ್ಟ್ ಇವತ್ತು ಕೂಡ ಐ ಆಮ್ ಅ ವೊರೇಷಿಯಸ್ ರೀಡರ್. ಸೊ ಐ ವಾಸ್ ಮೋರ್ ಇಂಟು ಮೈ ಇಂಟೆಲೆಕ್ಚುಯಲ್. ಐ ವಾಂಟೆಡ್ ಟು ಬಿ ಅನ್ ಇಂಟೆಲೆಕ್ಚುಯಲ್ ಬೀಯಿಂಗ್ ಅಂಡ್ ಡೆವಲಪ್ ಇಂಟೆಲೆಕ್ಚುಯಲ್. ಕಾಣಿಸ್ತಾ ಇದೆ ಬಿಡಿ, ನಿಮ್ ವರ್ಡ್ಸ್ ಅಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಓದಿದ್ದೀರಾ ಅಂತ. ನೀವು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತೀನಿ ಅಂದಾಗ, ಆರ್ಮಿಗೆ ಜಾಯಿನ್ ಆಗ್ತೀನಿ ಅಂದಾಗ ಮನೆಯಲ್ಲಿ ಯಾವ ರೀತಿ ಇತ್ತು ಸಪೋರ್ಟ್? ಅಮ್ಮ ಅಪ್ಪ ಏನಾದ್ರು ಹೇಳಿದ್ರ? ಅಂದ್ರೆ ಈಗ ಅಕ್ಕಂದಿರಿದ್ರು, ಇಬ್ರು ಅಕ್ಕಂದಿರು, ಅವ್ರ ಮೇಲೆ ಇದ್ದಷ್ಟು ಸ್ಟ್ರೆಸ್ ನನ್ ಮೇಲಿಲ್ಲ. ಅವ್ರಿಗೇನಂದ್ರೆ 3 ಜನ ಹೆಣ್ಮಕ್ಳು, ಬೇಗ ಮದ್ವೆ ಆಗ್ಬೇಕು, ಈ ತರ. ಪಾಪ ಅಕ್ಕಂದಿರು ಅವ್ರು ನನ್ನ ನೋಡ್ಕೊಂಡಿರೋದು ಐ ವಾಸ್ ಲೈಕ್ ಅ ಪ್ರಿನ್ಸೆಸ್ ಟು ಬಿ ಆನೆಸ್ಟ್. ಎಲ್ಲರೂ ನನ್ನ ಹಂಗೆ ನೋಡ್ಕೋತಾರೆ. ನನ್ ತಮ್ಮನ್ಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದ್ರು ನನಗಿಲ್ಲ, ಅಷ್ಟ್ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಇದೇನಂದ್ರೆ ಆಮೇಲೆ ಲಿಟಲ್ ಅಪ್ಪ ಅಮ್ಮ ಯಾವತ್ತೂ ನಾನು ಏನ್ ಆದ್ರೂ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳೇ ಇಲ್ಲ ಇದುವರೆಗೂ. UPSC ಓದ್ತೀನಿ ಅಂದ್ರೆ, ಬಟ್ ನಾನು ಯಾವಾಗೂ ಪ್ರೂವ್ ಮಾಡ್ತೀನಿ. ನಾನು ಇಂಜಿನಿಯರಿಂಗ್ ಟೈಮ್ ಅಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ. ನಾನು 5th ಸೆಮಿಸ್ಟರ್ ಇರೋವಾಗ್ಲೇ ಫಸ್ಟ್ 1-2 ಕಂಪನಿ ಬಂದಾಗೆ ಸೆಲೆಕ್ಟ್ ಆಗ್ಬಿಟ್ಟೆ. ತಂದ್ಬಿಟ್ಟು ಆಫರ್ ಲೆಟರ್ ಅಪ್ಪನ ಮುಂದೆ ಇಟ್ಟೆ. ಕೆಲಸ ಸಿಕ್ಕಿದೆ, ಆದ್ರೂ ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು IAS ಆಗ್ಬೇಕು, ಓದ್ಬೇಕು ಅಂತ. ಓಕೆ ಅಂದ್ರು. ನಂತರ IAS ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿದೆ. ಮೇನ್ಸ್ ಅಲ್ಲಿ ಕ್ಲಿಯರ್ ಆಗ್ಲಿಲ್ಲ, ಬಿಕಾಸ್ ನಾನು ಮ್ಯಾಥಮೆಟಿಕ್ಸ್ ತಗೊಂಡ್ಬಿಟ್ಟಿದೆ ಆಪ್ಷನ್. ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಅಂದ್ರೆ ದೇರ್ ಇಸ್ ಸಮಥಿಂಗ್ ಅಂತ ಸುಮ್ಮನೆ ಇದ್ರು. ನಂತರ ನನ್ನ GRE ಅಕ್ಕಂದಿರಂದ್ರು ಮಾಸ್ಟರ್ಸ್ ಮಾಡ್ಬಿಟ್ಟು ಹೋಗಿ ವಾಪಸ್ ಬರೆಯುವಂತೆ ಬಾ ಅಂತ. ಬಟ್ ನನಗೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಕ್ ಇಷ್ಟ ಇರಲಿಲ್ಲ. ನಂಗೆ ಗೊತ್ತಿತ್ತು ನಾನು ಪಬ್ಲಿಕ್ ಕರಿಯರ್ ಅಂತ. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಚೂಸ್ ಮಾಡಿದೆ. ಅಕ್ಕಂದಿರು ಸರಿ GRE ಬರಿ ನೋಡೋಣ, ಅದು ಇದು. GRE I got a top score. 340ಗೆ 325 ನಂದು ಸ್ಕೋರ್. ಸೊ ಐವಿ ಲೀಗ್ ಯೂನಿವರ್ಸಿಟಿಲೂ ಸಿಕ್ಕಿದ ತಕ್ಷಣ ಶಾಕ್ ಆದ್ರು ಅಪ್ಪ ಅಮ್ಮನು. ಎಕ್ಸಾಮ್ ಬರೆದು ಕ್ಲಿಯರ್ ಆಯ್ತು. ಅಕ್ಕಂದಿರು ಅಪ್ಪ ಕೊಲಂಬಿಯಾ ಯೂನಿವರ್ಸಿಟಿ ಟಾಪ್ ಮೋಸ್ಟ್ ಯೂನಿವರ್ಸಿಟಿ. ಅವಾಗ ಅವ್ರಿಗೆ ನಂಬಿಕೆ ಯಾವಾಗ ಬಂತು, ಕಳ್ಸಿದ್ರು. ನಂತರ ಅದೇ UN ಅಲ್ಲೆಲ್ಲ ನನ್ನ ಪ್ರಾಜೆಕ್ಟ್ಸ್ ಎಲ್ಲ ಆದ್ಮೇಲೆ ವಾಪಸ್ ಬರ್ತೀನಿ ಅಂದೆ. ಅವಾಗ್ಲೂ ಇಲ್ಲ ಅಂದಿಲ್ಲ. ಇನ್ಫ್ಯಾಕ್ಟ್ ಈಜಿಪ್ಟ್ ಹೋಗೋವಾಗ, ಈಜಿಪ್ಟ್ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ನಾನು. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಫಾರ್ 4 months ನಾನು ಈಜಿಪ್ಟ್ ಅಲ್ಲಿ ಇದ್ದೆ. ಕಾಯ್ರೋ ದ ಕ್ಯಾಪಿಟಲ್. ಅಲ್ಲಿ ಹೋಗೋವಾಗ ಅಕ್ಕಂದಿರ್ಗೆ ಭಯ, ನನ್ನ ಈಜಿಪ್ಟ್ ಕಳ್ಸಕ್ಕೆ. ಇಟ್ಸ್ ನಾಟ್ ಅ ಸೇಫ್ ಪ್ಲೇಸ್ ಫಾರ್ ವಿಮೆನ್. ಇಟ್ ವಾಸ್ ನಾಟ್. ಅಪ್ಪ ನಮ್ಮ ಅಪ್ಪಗೆ ಹೋಗ್ಬೇಡ ಅಂತ ಹೇಳಪ್ಪ, ಅದು ಇದು ಅಂತ ಇದ್ರು. ನಾನು ಅಲ್ಲಿದ್ದೆ, ನ್ಯೂಯಾರ್ಕ್ ಅಲ್ಲಿ ಇದ್ದಾಗ ಅಲ್ಲಿಂದಾನೆ ಈಜಿಪ್ಟ್ ಹೋಗ್ಬೇಕಿತ್ತು. ನನಗೂ ಫೋನ್ ಮಾಡಿ ಹೋಗ್ಬೇಡ. ಬಟ್ ನಮ್ ಭಾವಂದಿರು ಮತ್ತೆ ಅಪ್ಪ ಅಮ್ಮ ಹೆಂಗೋ ಮಾಡಮ್ಮ ನಿನ್ ಇಷ್ಟ. ಅಪ್ಪ ಹೇಳಿದ್ರು, ನನ್ಗೊಂದು ನಂಬಿಕೆ ಇದೆ, ಒಳ್ಳೇದ್ ಮಾಡಕ್ ಹೋದಾಗ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದಂತೂ ಆಗಲ್ಲಮ್ಮ, ದೇವ್ರಿದ್ದಾನೆ, ಹೋಗ್ಬಾ ಅಂದ್ರು. ಸೊ ಅಪ್ಪ ಆತರ ನಂಬ್ತಾರೆ. ಸೊ ಹೋದೆ ಈಜಿಪ್ಟ್ ಅಲ್ಲಿ, ಅದು ಎಲ್ಲ ಆಯ್ತು. ಸೊ ಆ ನಂಬಿಕೆ ಅವ್ರಿಗೆ ಏನೇನೋ ಮಾಡ್ತಿದ್ರು. ನಾನು ವಾಪಸ್ ಬರ್ತೀನಿ ಎಂದಾಗ ಶಾಕ್ ಆದ್ರು ತಿರ್ಗ. ಇನ್ಫ್ಯಾಕ್ಟ್ ತುಂಬಾ ಜನ ಹೇಳಿದ್ರು, ಅಂತ ಒಳ್ಳೆ ಕರಿಯರ್ ಬಿಟ್ಬಿಟ್ಟು ವಾಪಸ್ ಯಾಕೆ ಬರ್ತಿದ್ಯಾ, ಪೊಲಿಟಿಕ್ಸ್ ಬೇರೆ ಸೇರ್ಬೇಕು ಅಂತ, ಏನೇ ಹುಡುಗಿ ಹಿಂಗೆ. ಐ ವಾಸ್ ಲೈಕ್, ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್, ಐ ಕ್ಯಾನ್ ಬಿಲ್ಡ್ ಮೈ ಕರಿಯರ್ ವೇರ್ ಎವರ್ ಐ ಚೂಸ್ ಟು ಅಂತ. ಐ ಕೇಮ್ ಬ್ಯಾಕ್. ಇನ್ಫ್ಯಾಕ್ಟ್ ನಾನು ಬಂದಿದ್ದು ವಾಪಸ್ ಹೋಗ್ಬೇಕು ಅನ್ಕೊಂಡೆ ಬಂದೆ.
ಬಂದ್ಬಿಟ್ಟು ಐ ಡಿಸೈಡೆಡ್ ಥರ್ಸ್ಡೇ ಡಿಸೈಡ್ ಮಾಡಿದೆ, ಫ್ರೈಡೇ ಬುಕ್ ಮಾಡಿದೆ ಟಿಕೆಟ್, ಸ್ಯಾಟರ್ಡೇ ಐ ಜಸ್ಟ್ ಕೇಮ್ ಆಫ್. ನನ್ನೆಲ್ಲಾ ಸ್ಟಫ್ ಇನ್ನ ನ್ಯೂಯಾರ್ಕ್ ಅಪಾರ್ಟ್ಮೆಂಟ್ ಅಲ್ಲೇ ಇತ್ತು. ಇಲ್ಲಿ ಬಂದು ಐ ವಾಸ್ ಎಕ್ಸ್ಪ್ಲೋರಿಂಗ್ ಮೈ ಆಪರ್ಚುನಿಟೀಸ್. ಇದೆಲ್ಲ ಆಯ್ತು, KPMG ಸೇರ್ದೆ. ನಂತರ ನನ್ ಎಲ್ಲ ವೆಕೇಟ್ ಮಾಡಿ ನನ್ನ ಫ್ರೆಂಡೇ ಎಲ್ಲ ಪ್ಯಾಕ್ ಮಾಡಿ ಅಕ್ಕನ ಮನೆಗೆ ನನ್ನ ವಸ್ತುಗಳೆಲ್ಲ ಕಳ್ಸಿದ್ರು. ಇಲ್ಲ ಅಪ್ಪ ಅಮ್ಮ ಏನು ಅನ್ಲಿಲ್ಲ, ಸರಿ ನೀನ್ ಇಷ್ಟ. ಇದೆಲ್ಲ ಚಿನ್ನ ಆಗ್ತಾ ಇತ್ತಲ್ಲ, ಅದಕ್ಕೆ ಅಪ್ಪ ಅಮ್ಮನು ಏನು ಹೇಳ್ತಾ ಇಲ್ಲ. UPSC ಐ ಸ್ಟ್ರಗಲ್ಡ್. ಇದೆಲ್ಲ ಚಿನ್ನ ಅನ್ನೋದಕ್ಕಿಂತ ಆ ಫೇಲ್ಯೂರ್ಸ್ ಇತ್ತಲ್ವಾ, ಅದು ನನಗೆ ಒಂದು ಧೈರ್ಯ ಕೊಡ್ತು. ಇನ್ನೊಂದು ಲೈಫ್ ನ ಅಷ್ಟು ಈಸಿಯಾಗಿ ತಗೋಬಾರ್ದು ಅಂತ ಬುದ್ಧಿ ಕಲಿಸ್ತು. ಏನೇ ಆಪರ್ಚುನಿಟಿ ಸಿಕ್ಕಿದ್ರು, ಈಗ ಆರ್ಮಿದ್ ಹೇಳಿದ್ರಿ, ಅದ ನಂತರ ದೇವ್ರು ನನ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, 100% ಕೊಡ್ಬೇಕು ಅಂತ ಅವಾಗ ಅನ್ಸ್ತು. ಯಾಕೆಂದ್ರೆ ಫೇಲ್ಯೂರ್ಸ್ ನಮ್ಗ ಪಾಠ ಕಲ್ಸುತ್ತೆ, ನಿಜ ಅಲ್ವಾ? ಸೊ ಪಾಲಿಟಿಕ್ಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಟೇಕ್ ರಿಸ್ಕ್, ಫೇಲ್ ಆಗ್ಬೇಕು. ಅವಾಗ ಅಲ್ಲಿಂದ ಸಿಗೋ ಪಾಠ ಇದೆಯಲ್ಲ, ಚಿಕ್ಕ ವಯಸ್ಸಲ್ಲಿ ಫೇಲ್ ಆಗ್ಬಿಟ್ರೆ ಒಳ್ಳೇದು. ಅವಾಗ ಬರೀ ಸಕ್ಸಸ್ ಸಿಕ್ಬಿಡುತ್ತಂದ್ರೆ ಮುಂದೆ ಕಷ್ಟ ಆಗತ್ತೆ. That's what I feel. ಭವ್ಯ ಮ್ಯಾಮ್, ಹಾಗೇನೆ ನಿಮ್ಮನ್ನ ನಾವು ಈಗ TV ಸ್ಕ್ರೀನ್ ಮೇಲೆಲ್ಲ ಡಿಬೇಟ್ ಮಾಡೋದನ್ನ ನೋಡಿದೀವಿ, ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ ಇರ್ತೀರಾ. ಸೊ ಅದ್ರ ಬದಲಿಗೆ ನೀವು ಮನೇಲಿ ಯಾವ ರೀತಿ ಇರ್ತೀರಿ, ನಿಮ್ಮ ಸ್ವಭಾವ ಹೇಗೆ? So I'll tell you one thing. ಮುಂಚೆ ಅಪ್ಪ, ನಂಗಿಬ್ರು ಅಕ್ಕ, ನಾನೊಬ್ಳಲ್ವಾ, ನಮ್ಗೆಲ್ಲ ಅಂದ್ರೆ ಅಪ್ಪ ಅಮ್ಮ ಅಮ್ಮ ಅಂತಾನೆ ಕರೆಯೋದೆಲ್ಲರನ್ನು. ಈ ಅಮ್ಮ ಎಲ್ಲ ಪೂಜೆಗಳು ಮಾಡ್ತಿದ್ರಲ್ಲ, ನಮ್ಮ ತಾಯಿ ವೈಭವ ಲಕ್ಷ್ಮಿ ಪೂಜೆ, ಸಂತೋಷಿ ಮಾತಾ ಪೂಜೆ. ಐ ವಾಸ್ ಆಲ್ವೇಸ್ ಸ್ಮೈಲಿಂಗ್, ಸೈಲೆಂಟ್, ವೆರಿ ಹ್ಯಾಪಿ ಕೇಡ್ ಆ ತರ ಇದ್ದೆ. ಸೊ ನನ್ನ ಸಂತೋಷಿ ಮಾತಾ, ಅಕ್ಕಂಗೆ ಒಂದ್ ವೈಭವ ಲಕ್ಷ್ಮಿ, ಹಿಂಗ ಏನೇನೋ ಹೆಸರಿಟ್ಕೊಂಡು ಅಪ್ಪಂದಿರಲ್ವಾ ಅವ್ರ ಪ್ರೀತಿ ಹೆಣ್ಮಕ್ಳಂದ್ರೆ. ಯಾಕೆಂದ್ರೆ ನಾನು ಅಷ್ಟು ಸಾಫ್ಟ್ ಆಗಿ ಹಂಗಿದ್ದೆ. ಇವತ್ತು ಕೂಡ ನನ್ನ ಫ್ರೆಂಡ್ಸು, ನೀನ ಇದು ಟಿವಿಲಿ ಆರ್ಗ್ಯೂ ಮಾಡೋದು, ಎಷ್ಟು ಇನ್ನಸೆಂಟ್. ನಾನು ಇಂಜಿನಿಯರಿಂಗ್ ಅಲ್ಲೂ ಹೆಂಗೆ ಅಂದ್ರೆ ಹುಡುಗರು ಬಂದ್ರೆ ಸೈಲೆಂಟ್ ಆಗಿ ಹೋಗ್ಬಿಡ್ತಿದ್ದೆ. ಆ ಕ್ಯಾಟ್ ಕಾಲಿಂಗ್ ಎಲ್ಲ ಅಂದ್ರೆ ನಾನು ನರ್ವಸ್ ಆಗ್ಬಿಡುತ್ತೆ. ಐ ವಾಸ್ ವೆರಿ ಆಂಕ್ಷಿಯಸ್ ಆಲ್ಸೋ. ತುಂಬಾ ಭಯ ಆಗ್ತಿತ್ತು ಹುಡುಗರು ಬಂದು ಮಾತಾಡ್ಸಿದ್ರು. ಅಂದ್ರೆ ಫ್ರೆಂಡ್ಸ್ ಇದ್ರು, ಆಸ್ ಫ್ರೆಂಡ್ಸ್ ಐ ಆಮ್ ಫೈನ್. ಬಟ್ ಬೇರೆ ಹುಡುಗರು ಯಾರಾದ್ರೂ ಏನು ಬಂದು ನೀವಿಷ್ಟ ಅದು ಇದು ಅಂದ್ರೆ ಟೆನ್ಷನ್ ಆಗ್ಬಿಡ್ತೀವಿ. ಟೆನ್ಷನ್ ಯಾಕೆಂದ್ರೆ ಅಪ್ಪಂಗ್ ಗೊತ್ತಾಗ್ಬಿಟ್ರೆ ಏನೋ ನಮ್ದೇ ತಪ್ಪೇನೋ ಅನ್ನೋದು, ಅದೇ ಹೆಣ್ಮಕ್ಳದಾಗೋದಲ್ವಾ. ಐ ವಾಸ್ ಆಲ್ವೇಸ್ ಸ್ಕೇರ್ಡ್. ಸೊ ನನ್ನ ಫ್ರೆಂಡ್ಸ್ ಎಲ್ಲ, ನೀನಾ ಇದು ಇಷ್ಟು ಬ್ರೇವ್, ಇಷ್ಟು ಕರೇಜ್ ಎಲ್ಲಿಂದ ಬಂತು? ಐ ಹಾನೆಸ್ಟ್ಲಿ ಬಿಲೀವ್ ಆ ಒಂದು UPSC ಫೇಸು, ಮತ್ತೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗಿದ್ದು, ಮತ್ತೆ ಬೇರೆ ಬೇರೆ ದೇಶಕ್ಕೆ ಹೋಗಿದ್ದು, ಆ ಎಕ್ಸ್ಪೋಜರ್ ಬಂದು ಈ ಒಂದು ಧೈರ್ಯ ಕೊಡ್ತು ನನಗೆ ಟು ಸ್ಪೀಕ್. ಯಾ, ಬಟ್ ನಾವು ಐ ಆಮ್ ವೆರಿ ಅಸರ್ಟಿವ್ ಮನೆಯಲ್ಲೂ ಕೂಡ. ಬಟ್ ಯಾ, ಇಲ್ಲಿ ಅನ್ಯಾಯ ನೋಡಿದಾಗ, ಅಂಡ್ ಇಟ್ ಈಸ್ ಮೈ ಜಾಬ್, ಜನ ನನ್ನ ನಂಬಿಕೆ ಇಟ್ಟ ಮೇಲೆ ಆ ಒಂದು ಐಡಿಯಾಲಜಿನ ಒಪ್ಕೊಂಡ್ಮೇಲೆ, ನನ್ನ ಒಪ್ಪಿದ್ದಾರೆ ನನ್ನ ಐಡಿಯಾಲಜಿಗೆ ಅಂದ್ರೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ. ಸೊ ಯಾ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋಕೆ ರೀಸನ್ ಏನು? ಬೇರೆ ಕಾಂಗ್ರೆಸ್ ಆಫರ್ ಇತ್ತು ನಿಮ್ಗೆ? ಹಾ, ಸೊ ನಾನು ಹೇಳಿದ್ನಲ್ಲ, ಐ ರಿಜೆಕ್ಟೆಡ್ ದಟ್ ಪಾರ್ಟಿ ಬಿಕಾಸ್ ಆಫ್ ದಟ್ ಐಡಿಯಾಲಜಿ. ನನಗೆ ಐ ಡೋಂಟ್ ಬಿಲೀವ್ ಇನ್ ದಟ್. ನಂತರ ಕಾಂಗ್ರೆಸ್ ಪಕ್ಷ ಯಾಕೆ ಅಂದ್ರೆ, ನಾನು UPSC ಓದುವಾಗ್ಲೂ ಈ ಒಂದು ಬಿಪಿನ್ ಚಂದ್ರ ಅವರ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಂತ ಒಂದು ಬುಕ್ ಇದೆ. ಆ ದಟ್ ಬುಕ್ ನಿಜವಾಗ್ಲೂ ತುಂಬಾ ಇನ್ಸ್ಪೈರ್ ಮಾಡ್ತು ನನಗೆ. ಶಾಕ್ ಆಗ್ತಿದೆ, ಈ ತರಾನು ಅವರು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇದ್ರ ದೇಶಕ್ಕೋಸ್ಕರ, ಈ ಒಂದು ಫ್ರೀಡಮ್ಗೋಸ್ಕರ. ಜನ ಅಮೆರಿಕಾಯಿಂದ ನಾನು ವಾಪಸ್ ಬಂದ್ಬಿಟ್ಟೆ ಅಂದಾಗ ನಾನು ಅವ್ರಿಗೆ, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಮೆಚೂರ್ಡ್ ಆರ್ ನಾಟ್ ಟು ಸೇ ದಿಸ್, ಅವಾಗ ನಾನು ಹೇಳ್ತಿದ್ದು ಒಂದೇ, ಗಾಂಧೀಜಿ, ನೆಹರು ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲ ಇವಾಗ ಏನ್ ಗಲ್ಲಿಗೆ ಒಬ್ರು ಅಮೆರಿಕಾಗ್ ಹೋಗ್ತಾರೆ, ಹೌದಾ? ಅವಾಗ ಎಷ್ಟ್ ಜನ ಹೋಗ್ತಿದ್ರು? ಇವರೆಲ್ಲ ಲಂಡನ್ ಅಲ್ಲಿ ಅಮೆರಿಕಾದಲ್ಲಿ ಓದ್ಬಿಟ್ಟು ವಾಪಸ್ ಬಂದು ಇಲ್ಲಿ ಬ್ರಿಟಿಷ್ ಅವ್ರ ಹತ್ರ ಜೈಲಿಗೆ ಹಾಕ್ಸ್ಕೊಂಡು ಲಾಠಿ ಚಾರ್ಜ್ಗಳು ಮಾಡಿಸ್ಕೊಳಕ್ ರೆಡಿ ಇದ್ರು ದೇಶಕ್ಕೋಸ್ಕರ. ನಾನ್ ಯಾವ ಲೆಕ್ಕ? ಅಮೆರಿಕಾಲ್ ಓದಿದ ತಕ್ಷಣ ಅಲ್ಲೇ ಕೆಲಸ ಮಾಡ್ಬೇಕು ಅಲ್ಲ ಅಂತ ಏನಿಲ್ಲ. ನಾನ್ ದೇಶಕ್ಕೋಸ್ಕರ, ನನ್ನ ನಾಡು ಕರ್ನಾಟಕದಲ್ಲಿ ನಾನು ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀನಿ ಅಂತ. ಸೆಕ್ಷುವಲ್ ಹರಾಸ್ಮೆಂಟ್ ಎಕ್ಸಿಸ್ಟ್ ಎವ್ರಿವೇರ್. ಪಾಲಿಟಿಕ್ಸ್ ಅಲ್ಲೂ ಇದೆ ಅದು. ಈ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ತುಂಬಾ ಜನ ಹೆಣ್ಮಕ್ಳಿಗೆ ಇರೋದಿಲ್ಲ. ಪಾಲಿಟಿಕ್ಸ್ ಅಲ್ಲಿ ಇರ್ಬೇಕಂದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರ್ಬೇಕು. ಗೃಹಲಕ್ಷ್ಮಿ ತಗೊಳ್ಳಿ, 2,000 ರೂಪಾಯಿ ಏನ್ ಸಿಗ್ತಾ ಇದೆ. ಈ 2,000 ರೂಪಾಯಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ ಹೆಣ್ಮಕ್ಳ ಜೀವನದಲ್ಲಿ? ನಮ್ಮ ದೇಶದಲ್ಲಿ 90% ಹೆಚ್ಚು ಹೆಣ್ಮಕ್ಳು ಅವರ ಆರೋಗ್ಯದ ಮೇಲೆ ಕೂಡ ಅವರು ಡಿಸಿಷನ್ಸ್ ತಗೊಳಕ್ ಆಗ್ತಿರ್ಲಿಲ್ಲ. ಋತುಸ್ರಾವದ ಮೆನ್ಸ್ಟ್ರುಯೇಷನ್ ಏನಾಗುತ್ತೆ, ಅವಾಗ ದೇ ನೀಡ್ ಹೈಜೀನ್ ಪ್ರಾಡಕ್ಟ್ಸ್ ಅಲ್ವಾ, ಸ್ಯಾನಿಟರಿ ನ್ಯಾಪ್ಕಿನ್ ಕೂಡ ತಗೊಳ್ತಿಲ್ಲ. ನಮ್ಮ ದೇಶದಲ್ಲಿ ಮೆಜಾರಿಟಿ ವಿಮೆನ್ ಇವತ್ತು ಯೂಸ್ ಕೂಡ 12% 13% ಅಷ್ಟೇ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಯೂಸ್ ಮಾಡೋದು ಕೂಡ. ಇವತ್ತು ಆ 2,000 ರೂಪಾಯಿ ಆ ಹೆಣ್ಮಕ್ಳ ಕೈಯಲ್ಲಿದ್ರೆ ಯೂಸ್ ಮಾಡ್ತಾರಾ ಇಲ್ವಾ? ಅವ್ರ ಮಕ್ಕಳ ಎಜುಕೇಶನ್ ಆಗ್ಬೋದು, ಒಳ್ಳೆ ಊಟ ತಿನ್ನಕ್ಕಾಗ್ಬೋದು, ಇದು ಖಂಡಿತ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಅಭಿವೃದ್ಧಿ ಅಂತ ಕರೆಯೋದಿಲ್ಲ ಅಂದ್ರೆ, ನೀವು ಅಂದ್ರೆ ಅಪೋಸಿಷನ್ ಅವರು, ಇನ್ನೇನು ನಿಮ್ಮ ಪ್ರಕಾರ ಅಭಿವೃದ್ಧಿ? ಅದಾನಿ ಅಂಬಾನಿ
ಇನ್ನ ಸಾವುಕಾರ ಹೋಗೋದು ಅಭಿವೃದ್ಧಿನ. ಹೆಣ್ಮಕ್ಳು ಹೋಗ್ಲಿ ಬಿಡಿ ಧರ್ಮಸ್ಥಳಕ್ಕೆ, ಹೆಣ್ಮಕ್ಳು ಹೋಗ್ಲಿ ಬಿಡಿ ಬೇರೆ ಬೇರೆ ತೀರ್ಥಯಾತ್ರೆ ದೇವಸ್ಥಾನಗಳಿಗೆ, ಅದನ್ನ ಆಡ್ಕೋತಿದ್ದೀರಾ ಅಂದ್ರೆ ನೀವು. ಸ್ತ್ರೀ ಶಕ್ತಿ ಸಂಘಗಳು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಮೂಕಾಂಬಿಕೆಗೆ ಹೋಗ್ತಿದ್ದಾರೆ, ಅನ್ನಪೂರ್ಣೇಶ್ವರಿಗೆ ಹೋಗ್ತಿದ್ದಾರೆ. ಗಂಡ್ ಮಕ್ಳು ಹೋಗೋದಿಲ್ವಾ? ಫ್ರೆಂಡ್ಸ್ ಎಲ್ಲ ಹೋಗೋದು ನೋಡಿಲ್ವಾ ನೀವು? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದೊಡೆಂತಯ್ಯ ಅಂತ. ಪೊಲಿಟಿಕ್ಸ್ ಅಂತ ಬಂದ್ಮೇಲೆ ಈ ತರ ಟ್ರೋಲ್ಸ್ಗೆಲ್ಲ ಹೆದರ್ಕೊಳಕ್ಕಾಗತ್ತಾ? ಐ ಆಮ್ ಹಿಯರ್ ಫಾರ್ ಅ ಬಿಗರ್ ಕಾಸ್. ಈ ಒಂದು ಟ್ರೋಲ್ಸ್ನ ಸೈಲೆನ್ಸ್ ಮಾಡಕ್ ಹೋಗ್ಲಿ ಅಥವಾ ಅವರಿಗೆ ಸ್ಯಾಟಿಸ್ಫೈ ಮಾಡಕ್ಕೆ ನಾನು ಚೇಂಜ್ ಮಾಡ್ಕೊಳಕ್ ಹೋಗ್ಲಿ, ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಗೋಲ್ಸ್, ನನ್ನ ವಿಷನ್ ರೀಚ್ ಆಗಕ್ಕಾಗಲ್ಲ. ಒಂದು ರಿಲಿಜಿಯನ್ನ ಡೆಮನೈಸ್ ಮಾಡಿದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಹೆಲ್ಪ್ ಆಗುತ್ತೆ ಹೊರತು ದೇಶಕ್ಕಲ್ಲ. ಈ ರೀತಿ ಏನು ಕಾಶ್ಮೀರಿ ಮುಸ್ಲಿಮ್ಸ್ನ ಅಟ್ಯಾಕ್ ಮಾಡ್ತಿದ್ದಾರೆ, ಅವ್ರು ಆಕ್ಚುಲಿ ಆ ಟೆರರಿಸ್ಟ್ಗಳಿಗೆ ಖುಷಿ ಕೊಡ್ತಿದ್ದಾರೆ. ಟೆರರಿಸ್ಟ್ಗಳಿಗೆ ಬೇಕಾಗಿರೋದೇ ಇದು, ಡಿವೈಡ್ ಆ ಕಂಟ್ರಿ. ಕರ್ನಾಟಕದ ಕನ್ನಡ ನ್ಯೂಸ್ ಚಾನೆಲ್ ಬಗ್ಗೆ ನಿಮ್ಮ ಒಪಿನಿಯನ್? ಜನರಲೈಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಟು ಬಿ ಹಾನೆಸ್ಟ್. ಕೆಲವು ಜೆನ್ಯೂನ್ ಆಂಕರ್ಸ್ ಇದ್ದಾರೆ, ಅವರು ಸರಿಯಾದ ಪ್ರಶ್ನೆಗಳು ಕೇಳ್ತಾರೆ. ಬಟ್ ಈ ಕಾಲದಲ್ಲಿ ಬಹಳಷ್ಟು ಮೀಡಿಯಾಗಳು, ಕನ್ನಡ ಅಂತ ಅಷ್ಟಲ್ಲ, ನ್ಯಾಷನಲ್ ಚಾನೆಲ್ ಕೂಡ ಅವರ ಒಂದು ವೃತ್ತಿ ಧರ್ಮನೇ ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ದಟ್ ಸೋ ಬಯಸ್. ಇವತ್ತು ಪಹಲ್ಗಾಮ್ ಅಟ್ಯಾಕ್ ಆದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕಾಯ್ತು? ಯೂನಿಯನ್ ಟೆರಿಟರಿ ಅದು. ಸೊ ಡೈರೆಕ್ಟ್ ಅಂಡರ್ ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ, ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಕೆಳಗೆ ಬರುತ್ತೆ. ಸೆಕ್ಯೂರಿಟಿ ಲ್ಯಾಬ್ಸ್ ಹೇಗಾಯ್ತು? ಇಷ್ಟು ಟೂರಿಸ್ಟ್ಗಳು 26 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಯಾರು ಅಕೌಂಟಬಿಲಿಟಿ ತಗೋತಾರೆ? ಯಾರು ರಿಸೈನ್ ಮಾಡ್ತಾರೆ? ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಆದ್ರೂ ತಗೋಬೇಕಲ್ವಾ? ಈ ಪ್ರಶ್ನೆ ಯಾರಾದ್ರೂ ಮೀಡಿಯಾದವ್ರು ಕೇಳಿದಾರ? ಎಲ್ಲ ಹೇಳ್ತಾರೆ ಏನು, ಈ ಕಮ್ಯುನಿಟಿಯಿಂದನೂ ಇಷ್ಟು ಜನ ಎಲ್ಲ ಮುಂದೆ ಬರ್ತಾ ಇದ್ದಾರೆ, ಸೊ ರಿಸರ್ವೇಶನ್ ತೆಗಿಬಹುದು ಅಂತ. ಈ ಜಾತಿ ಪದ್ಧತಿ ಹೋಗುವತ್ತು ರಿಸರ್ವೇಶನ್ ತೆಗಿಯಕ್ಕಾಗಲ್ಲ. ಡಿಮೊನಟೈಸೇಷನ್ ತಂದ್ರು. ಅವಾಗ ನಾನು ಎಲ್ಲ ಬ್ಲ್ಯಾಕ್ ಮನಿ ತಂದ್ಬಿಡ್ತಾರೆ, ಅದು ಇದು ಅಂತ ಏನ್ ಹೈಕ್ ಎಲ್ಲ ಕೊಟ್ಟಿದ್ದು ನೋಡ್ಬಿಟ್ಟು. ಎಕನಾಮಿಕ್ಸ್ ಡೀಪ್ ಆಗಿ ನೋಡಿಲ್ದಿರೋರಿಗೆ ಇದು ತುಂಬಾ ಜೋಶ್ ಅನ್ಸುತ್ತೆ. ಬ್ಲ್ಯಾಕ್ ಮನಿ ಎಲ್ಲಿ ತಂದ್ರು? ಬ್ಲ್ಯಾಕ್ ಮನಿ ಡಿಮೊನಟೈಸೇಷನ್ 99.7% ನೋಟ್ಸ್ಗಳು ವಾಪಸ್ RBIಗೆ ಬಂದಿದೆ. ರಸದಿಂದ ಪಿಜ್ಜಾವರೆಗೂ ಮಾಡ್ತೀನಿ ಅಂತೀನಿ. ಯಾರು ನಂಬದೇ ಇಲ್ಲ. ಬಟ್ ಐ ಆಮ್ ನಾಟ್ ಲೈಯಿಂಗ್. ನಮ್ಮಮ್ಮ ಮಾಡೋ ರಸ, ನಾನ್ ಮಾಡೋ ರಸ, ಅಪ್ಪಂಗ್ ನಾನ್ ಮಾಡೋ ರಸಮೇ ಇಷ್ಟ.